ಎನಿವೇಸ್ ಗುಡ್ ಮಾರ್ನಿಂಗ್ ಮಕ್ಕಳು ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ಗುರುಸ್ವಾಮಿ ಎಷ್ಟು ಚೆನ್ನಾಗಿದ್ದೀರ ತಾನೆ? ರೈಟ್, ಭಾಳ ಚೆನ್ನಾಗಿದ್ದಾರೆ ಗುರುಸ್ವಾಮಿಯವರು. ಎನಿವೇಸ್, ಸೊ ಮಕ್ಕಳೇ, ಭಿನ್ನರಾಶಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಭಿನ್ನರಾಶಿಗಳ ಸಂಕಲನ ನೋಡಿದ್ವಿ. ಮತ್ತೊಂದು ಚಿಕ್ಕ ಪುನರಾವರ್ತನೆ, ಹೆಚ್ಚು ಸಮಯ ತಗೊಳ್ಳಲ್ಲ. ಭಿನ್ನರಾಶಿ ಅಂದರೆ ಗೊತ್ತು, ಭಿನ್ನವಾಗಿರುವ ರಾಶಿ, ರೈಟ್? ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದ್ರಿ ಅಂತ ಬರಿತಿದ್ರಿ. 5/8. ಇದನ್ನೇನಂತ ಬರಿತಿದ್ರಿ? 2/4. ಇದನ್ನು ಕನಿಷ್ಠ ರೂಪಕ್ಕೂ ಬರಿಬೋದಿತ್ತು, 1/2. ಸೊ ಇದನ್ನು ಕನಿಷ್ಠ ರೂಪಕ್ಕೆ 1/2 ಅಂತ ಬರಿತಿದ್ರಿ. ನೆನಪಿದೆ ತಾನೆ? ನಂತರದ ಅವಧಿಯಲ್ಲಿ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್, ಸಮಾನ ಭಿನ್ನರಾಶಿಗಳು ನೋಡಿದ್ವಿ. ಇದು 2/4, ಇದು 3/6. ನಾವು ಹೇಳ್ತಾ ಇದ್ವಿ 2/4 ಮತ್ತು 3/6 ಸಮ ಆಗ್ಬೋದು. ಯಾಕೆ? ಅವು ಸಮಾನ ಭಿನ್ನರಾಶಿಗಳು. ಯಾಕಂದರೆ ಅವುಗಳನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 1/2 ಅಂತಲೇ ಬರ್ತದೆ. ಆದರೆ 1/2 ಭಾಗ ಸಮ ಪ್ರಮಾಣ ಸಮ ಅಲ್ಲ. ಅರ್ಧ ಬಕೆಟು ಅರ್ಧ ಲೋಟ ಸಮ ಆಗೋಕ್ಕೆ ಸಾಧ್ಯ ಇಲ್ಲ. ಭಾಗ ಸಮ. ಭಿನ್ನರಾಶಿ ಸಮ ಆಗುತ್ತೆ. ಭಿನ್ನರಾಶಿ ಎಷ್ಟು ಭಾಗ ನೀರಿದೆ? ಅರ್ಧ ಭಾಗ. ಇಲ್ಲಿ ಎಷ್ಟು ಭಾಗ ನೀರಿದೆ? ಅರ್ಧ ಭಾಗ. ಅರ್ಧ ಭಾಗ ಅಂತೀವಿ, ಆದರೆ ಪ್ರಮಾಣ ಗಾತ್ರ ಸಮ ಇರೋದಿಲ್ಲ. ಇದು ನೆನಪಿರಲಿ. ಇಲ್ಲಿ ನಾವು ಮೋಸ ಹೋಗೋ ಸಾಧ್ಯತೆ ಹೆಚ್ಚಿರುತ್ತೆ. ನಂತರದ ಅವಧಿಯಲ್ಲಿ ಸಮಾನ ಭಿನ್ನರಾಶಿಗಳ ಬಗ್ಗೆ ಈ ಥರ ಲೆಕ್ಕ ಮಾಡಿದ್ವಿ. ನಾನು ಹೇಳ್ತಾ ಇದ್ದೆ ನಿಮಗೆ. ಆಯ್ತು, ಇದನ್ನೇನಂತ ಮಾಡ್ತೀರಿ? 6 6 36. ಒಂದೆಷ್ಟಲೆ? 1 6 6. ಓಕೆ. ಇಲ್ಲಿ 2 6 12, 12 6 72. ಸೊ ನೇರ ಗುಣಕಗಳಾಗಿದ್ದರೆ ಈ ಥರ ಮಾಡ್ತಿದ್ದೀರಿ. ನೇರ ಗುಣಕಗಳಾಗಿದ್ದರೆ ಈ ಥರ ಮಾಡ್ತಿದ್ವಿ. ಆದರೆ ಈ ಥರ ಬಂದರೆ ಏನು ಮಾಡ್ತೀರಿ? 12 ಎಷ್ಟಲೆ? 18 ಬರುತ್ತಾ? ಇದು ಸಮಾನ ಭಿನ್ನರಾಶಿನೇ. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಇಲ್ಲೊಂದು ಎಕ್ಸ್ ಕೊಟ್ಟಿದ್ದಾರೆ, ಇದರ ಬೆಲೆ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ನೋಡಿ ಇದನ್ನು ಹೇಳ್ಕೊಡ್ತೀನಿ. ಸ್ಟೆಪ್ ಹೇಳ್ಕೊಡ್ತೀನಿ, ಕೇಳಿ. ಸ್ಟೆಪ್ ಹೇಳ್ಕೊಡ್ತೀನಿ. ಹಲೋ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಹಲೋ, ಎಕ್ಸ್ ಮೊದಲನೇದಾಗಿ ಎಕ್ಸ್ ಎಲ್ಲಿರಬೇಕು? ಮೇಲಿರಬೇಕು. ಮೊದಲನೇದಾಗಿ ಎಕ್ಸ್ ಏನಾಗಿರಬೇಕು? ಮೇಲಿರಬೇಕು, ಕೆಳಗಿರಬಾರ್ದು. ಸರಿನಾ? ಅರ್ಥ ಆಗ್ತಿದೆ ಎಲ್ಲರಿಗೂ? ಎಕ್ಸ್ ಮೇಲಿರಬೇಕು. ಎಕ್ಸ್ ಮೇಲಿದೆಯಾ? ವೆರಿ ಗುಡ್. ನಂತರ ಏನು ಮಾಡಬೇಕು? ಎಕ್ಸು ಒಂಟಿ ಆಗಬೇಕು. ಈಗ ಎಕ್ಸು ನಾವು ಮುಂಚೆ ಏನು ಮಾಡ್ತಿದ್ವಿ? ಎಕ್ಸ್ ಪ್ಲಸ್ ಇರಬೇಕು, ಪ್ಲಸ್ ಆದಮೇಲೆ ಒಂಟಿ ಆಗಬೇಕು. ಇಲ್ಲಿ ಎಕ್ಸ್ ಮೇಲಿರಬೇಕು, ಮೇಲಿದ ಮೇಲೆ ಒಂಟಿ ಆಗಬೇಕು. ಎಕ್ಸ್ ಒಂಟಿ ಆಗಬೇಕಂದ್ರೆ ಕೆಳಗಡೆ ಇರುವ 12 ಎಲ್ಲಿ ಹೋಗಬೇಕು? ಆ ಕಡೆ ಹೋಗಬೇಕು. ಭಿನ್ನರಾಶಿಗಳಿದ್ದಾಗ ಈ 12 ಇಲ್ಲಿ ಹೋಗ್ಬಿಡುತ್ತೆ, 15 ಪಕ್ಕ ಹೋಗುತ್ತೆ. ಹೇಗೆ? 15/18 ಇತ್ತಲ್ವಾ? 15/18 ಇತ್ತಲ್ವಾ? ಕೆಳಗಿದ್ದದ್ದು 15 ಪಕ್ಕ ಈ ಥರ ಹೋಗ್ಬಿಡುತ್ತದು. ಇಂಟು 12 ಆಗುತ್ತೆ. ಅರ್ಥ ಆಯ್ತಾ? ಕೆಳಗಿದ್ದದ್ದು ಮೇಲೆ ಹೋಗುತ್ತೆ, ಮೇಲಿದ್ದದ್ದು ಕೆಳಗೆ ಹೋಗುತ್ತೆ. ಗೊತ್ತಾಯ್ತಾ? ಅರ್ಥ ಆಗ್ತಿದೆಯಾ? ಹಾಂ. ಸೊ ಈಗ ಎಕ್ಸ್ 20 ಆಯಿತು. ಈಗ ನಾವು ಲೆಕ್ಕ ಮಾಡಬೇಕು ಮಕ್ಕಳೇ. ಲೆಕ್ಕ ಇದನ್ನು ಈ ಥರ ಮಾಡ್ಬೋದು. ಭಾಳ ಮಜವಾಗಿರುತ್ತೆ ನೋಡಿ, ಭಾಳ ಮಜವಾಗಿರುತ್ತೆ. ಇದು 2 ಯಾವ ಮಗ್ಗಲ್ಲಿ ಬರುತ್ತೆ? ಓಕೆ. ಅಥವಾ ಇವೆರಡು ಯಾವ ಮಗ್ಗಲ್ಲಿ ಬರುತ್ತೆ? 3 6 ಮಗ್ಗಲ್ಲೂ ಬರುತ್ತೆ. ನಾವು ಇದನ್ನು ಭಾಗಿಸ್ಬೋದು, ಇದನ್ನು ಭಾಗಿಸ್ಬೋದು. ನೋಡಿ ಎಷ್ಟು ಮಜವಾಗಿದೆ ನೋಡಿ. 3 5 15, 3 6 18. ಆಯಿತಾ? ಒಂದು ಸರಿ ಮೇಲ್ಗಡೆ ಅಂಶ ಮತ್ತು ಛೇದ ಎರಡನ್ನೂ ಒಂದೇ ಸಂಖ್ಯೆಯಲ್ಲಿ ಭಾಗಾಕಾರ ಮಾಡಬೇಕು ನಾವು. ಒಂದು ಸ್ಟೆಪ್ಪಲ್ಲಿ ಎರಡೂ ಸಂಖ್ಯೆಗಳನ್ನು ಭಾಗಾಕಾರ ಮಾಡಬೇಕು. ಬಾಲಸಾಯಿ 6 1 6, 6 2 12. ಖತಮ್. ಮೇಲ್ಗಡೆ ಈಗ ಕೆಳಗಡೆ 1 ಬರೋ ತನಕ ಮಾಡಿದ್ವಿ. ಸರಿ, ಮೇಲ್ಗಡೆ ಏನಿದೆ ಈಗ? 5 × 2 ಏನು ಬರುತ್ತೆ? ಎಕ್ಸ್ = 10. ಎಕ್ಸ್ನ ಬೆಲೆ 10. ಆವಾಗ ಇದು ಸಮಾನ ಭಿನ್ನರಾಶಿ ಅಂತ ಹೇಳ್ಬೋದು. ಟ್ಯಾಲಿ ಮಾಡೋಣ ಬಾ. ಓಕೆ, ಏನಂತ ಇತ್ತು? 12 = 15/18. ಕರೆಕ್ಟಾ? ಎಕ್ಸ್ನ ಬೆಲೆ ಏನು ಬಂತಿಲ್ಲಿ? 10 ಬಂತು. ಇವು ಸಮಾನ ಭಿನ್ನರಾಶಿಯೇ? ಚೆಕ್ ಮಾಡೋಣ. 2 ಎಷ್ಟಲೆ? 10. 2 5 2 6. 5/6 ಬಂತಾ? ಇದೇನಾಗ್ತದೆ? 3 5 3 6. ಏನು ಬರುತ್ತೆ ಇದು ಸಹ? 5/6 ಬಂತಾ? ಸಮಾನ ಭಿನ್ನರಾಶಿ ಅಂತ ಸಾಬೀತಾಯ್ತಾ ಇಲ್ವಾ? ಅಂದರೆ ಎಕ್ಸ್ನ ಬೆಲೆ ಏನು ಹಾಕಿದ್ರೆ ಸಮಾನ ಭಿನ್ನರಾಶಿ ಆಯ್ತದೆ? 10 ಹಾಕಿದ್ವಿ ಅಂದರೆ ನಮ್ಮ ಉತ್ತರ ಕರೆಕ್ಟ್ ಇದೆ. ಇನ್ನೊಂದು ಸರಿ ಮಾಡೋಣ ಮಕ್ಕಳೇ. 1 more ಟೈಮ್ ಇನ್ನೊಂದು ಸರಿ ಮಾಡೋಣವಾ? ಭಾಳ ಮಜವಾಗಿರುತ್ತೆ ನೋಡಿರಿ. ರವಿ, ನಿಮ್ಮ ನಾಲಿಗೆ ಬಹಳ ಚೆನ್ನಾಗಿದೆ. ಬಹಳ ಉದ್ದವಾಗಿದೆ. ವೆರಿ ಗುಡ್. ರವಿ, ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಎಕ್ಸ್ ಮೇಲಿರಬೇಕು, ಮೇಲಾದ ಮೇಲೆ ಏನಾಗಬೇಕು? ಒಂಟಿ ಆಗಬೇಕು. ಪಕ್ಕದಲ್ಲಿ 15/18 ಇದೆ. ಆದರೆ ಒಂಟಿ ಮಾಡ್ಬೇಕಾದ್ರೆ ಕೆಳಗಡೆ ಇರೋರು ಮೇಲೆ ಹೋಗ್ತಾರೆ ಈ ಕಡೆಗೆ. ಅರ್ಥ ಆಯ್ತಾ? 12 ಆ ಕಡೆ ಹೋದರೆ 15 × 12 ಆಗುತ್ತೆ.
ಇದನ್ನು ಭಾಗಾಕಾರ ಮಾಡುವ ವಿಧಾನ ಸ್ವಲ್ಪ ನೀವು ಕಲಿಬೇಕು. ದೊಡ್ಡ ಮಕ್ಕಳು ಸಹ ಕನ್ಫ್ಯೂಷನ್ ಆಗ್ತದೆ. ಮೋಹನ್, ಭಾಗಾಕಾರ ಮಾಡೋ ವಿಧಾನ ಈ ಥರ ಇದೆ. ಮೇಲೊಂದು ಅಂಶಕ್ಕೊಂದು ಭಾಗಾಕಾರ ಮಾಡಿದ್ರೆ ಛೇದಕ್ಕೂ ಅದೇ ಸಂಖ್ಯೆ ಭಾಗಾಕಾರ ಮಾಡಬೇಕು ಒಂದೇ ಸ್ಟೆಪ್ಪಲ್ಲಿ. ಈ ಸರಿ ಇದನ್ನು ಮಾಡ್ತೀನಿ ನೋಡಿರಿ. 3 4 12, 3 6 18. ಕರೆಕ್ಟಾ? 3 2 6, 3 5 15. ಕರೆಕ್ಟಾ? ಒಂದು ಛೇದ ಒಂದು ಅಂಶ ಭಾಗಾಕಾರ ಮಾಡಿದ್ದೀವಿಲ್ಲ. 2 1 2, 2 2 4. ಏನು ಬಂತೀಗ? 5 × 2 ಬಂತಿಲ್ವಾ? x = 5 × 2. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ? 10 ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಲೆಕ್ಕ ನೀವೇ ಮಾಡ್ತೀರಾ ಸ್ವಂತ? ಹಾಂ, ಎಲ್ಲಿ 18 ಜಾಗಕ್ಕೆ ಎಕ್ಸ್ ಬಂದುಬಿಟ್ರೆ, ಈ ಥರ ಕೆಳಗೆ ಬಂದುಬಿಟ್ರೆ ನೆಕ್ಸ್ಟ್ ಕ್ವಶನಲ್ಲಿ ಬರುತ್ತದು ಈ ಥರ. ನೀನು ಕೇಳ್ತಾ ಇದ್ದಿಲ್ಲಪ್ಪ, ಇದೇ ಲೆಕ್ಕ ಮಾಡೋಣ ಈಗ, ಮಾಡಿಬಿಟ್ಟು ಆಮೇಲೆ ಇದ್ದುಕೋಣ. ಆಯಿತು. 18 ಜಾಗಕ್ಕೆ ಎಕ್ಸ್ ಬಂದುಬಿಟ್ರೆ, ಈಗ ಎಕ್ಸ್ ಎಲ್ಲಿದೆ? ಕೆಳಗಿದೆ. ಎಕ್ಸ್ ಕೆಳಗೆ ಬಂದರೆ ಏನು ಮಾಡೋಕ್ಕೆ ಬರೋಲ್ಲ. ಏನು ಮಾಡ್ಬೇಕು? ಅದನ್ನು ಮೇಲ್ ತರಬೇಕು. ಮೇಲ್ ತಂದರೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತದು. ಎಲ್ಲಿ ಬರುತ್ತೆ? ಈ ಕಡೆ ಬರುತ್ತೆ. ಸರಿನಾ? ಅರ್ಥ ಆಯ್ತಾ? ಎಕ್ಸ್ ಇಲ್ಲಿ 10/16 = 25/x ಅಂತ ಇತ್ತು. ಕರೆಕ್ಟಾ? ಇದೇ ತಾನೇ ಕ್ವಶನ್ ಇದ್ದಿದ್ದು ತಾನೇ. ಈಗ ಎಕ್ಸ್ ಬರುತ್ತೆ, ಮೇಲ್ ಬರುತ್ತೆ. ಇಲ್ಲಿ ಬರೋಕ್ಕಾಗಲ್ಲ, ಈ ಸೈಡ್ ಬರುತ್ತದು ಮೇಲ್ಗಡೆ. ಅಲ್ಲಿ ಬರಲ್ಲ, ನಿಯಮ ಇರೋದು ಆ ಥರ ಬರಲ್ಲ. ಅಲ್ಲಿ ಈ ಕಡೆ ಬರ್ತದೆ, ಗುಣಾಕಾರ ಆಗ್ತದೆ. ಕೆಳಗಿದ್ದದ್ದು ಮೇಲೆ ಹೋಗುತ್ತೆ, ಮೇಲಿದ್ದು ಕೆಳಗೆ ಹೋಗುತ್ತೆ. ಎಕ್ಸ್ ಶೇಪಲ್ಲಿ ಹೋಗುತ್ತೆ, ಎಕ್ಸ್ ಶೇಪಲ್ಲಿ. ಸರಿನಾ? ಈಗೇನಾಗ್ತದೆ ನೋಡಿ. ಈಗ ಎಕ್ಸ್ನ ಏನು ಮಾಡ್ಬೇಕು ನಾನು? ಒಂಟಿ ಮಾಡಬೇಕು. ಒಂಟಿ ಮಾಡಬೇಕಂದ್ರೆ ಈ 10 ಎಲ್ಲಿ ಹೋಗ್ತದೆ? ಕೆಳಗೆ ಹೋಗುತ್ತೆ. 16 ಎಲ್ಲಿ ಹೋಗುತ್ತೆ? ಮೇಲೆ ಹೋಗುತ್ತೆ. ಎಕ್ಸ್ = ಆ ಕಡೆ 25 ಇತ್ತು, 16 ಮೇಲೆ ಹೋಗುತ್ತೆ, 10 ಎಲ್ಲಿ ಹೋಗುತ್ತೆ? ಕೆಳಗೆ ಬರುತ್ತೆ. ಈಗ ಲೆಕ್ಕ ಮಾಡ್ಬೋದಾ? ಎಕ್ಸ್ ಒಂಟಿ ಆದಮೇಲೆ ಲೆಕ್ಕ ಸಿಗುತ್ತೆ ನಮಗೊಂದು. ಪ್ರತಿ ಸರಿ ಎಕ್ಸ್ ಒಂಟಿ ಆದಮೇಲೆ ಲೆಕ್ಕ ಸಿಗ್ತದೆ ಅಲ್ವಾ? ಈಗ ಲೆಕ್ಕ ಮಾಡಬೇಕು. ಯಾವ ಮಗ್ಗಿ? 25 10, 5 2 10, 5 5 25, 2 ಮತ್ತು 16, 2 1 2, 2 8 16, 5 8 5 × 8 ಏನು ಬರುತ್ತೆ? ಎಕ್ಸ್ = 40 ಬರುತ್ತೆ. ಎಕ್ಸ್ನ ಬೆಲೆ 40. ಅರ್ಥ ಆಯ್ತಾನಪ್ಪ ವೆಂಕಟೇಶ? ಗೊತ್ತಾಗ್ತಿದೆಯಾ? ಎಕ್ಸ್ ಎಲ್ಲೇ ಬರಲಿ, ಎಕ್ಸ್ನ ಮೇಲೆ ಮಾಡ್ಕೊಬೇಕು. ಮೇಲೆ ಇಟ್ಕೊಂಡ್ಬಿಟ್ಟು ಒಂಟಿ ಮಾಡಬೇಕು. ಮುಗಿದ ಕತೆ. ಮಾಡ್ತೀರಾ ನೆಕ್ಸ್ಟ್ ಲೆಕ್ಕ ನೀವೇ? ನೋಡಿ ಇದನ್ನು ಹೇಗೆ ಮಾಡೋದು. ಈ ಸರಿ ಎಕ್ಸ್ ಈ ಕಡೆ ಬಂದುಬಿಟ್ಟಿದೆ, ತೊಂದರೆ ಇಲ್ಲ. ಎಲ್ಲಿದ್ರೇನು? ಸಮಾನ ಭಿನ್ನರಾಶಿಗಳಲ್ಲಿ ಈ ರೂಪದ ಲೆಕ್ಕಗಳು ಬರುವ ಸಾಧ್ಯತೆ ಹೆಚ್ಚಿದೆ. ಎಕ್ಸ್ನ ಒಂಟಿ ಮಾಡಬೇಕು ನಾವು. ಒಂಟಿ ಮಾಡಬೇಕಂದ್ರೆ ಕೆಳಗಿರುವ 9 ಎಲ್ಲಿ ಹೋಗ್ತದೆ? ಇಲ್ಲಿ ಹೋಗ್ತದೆ ಅಲ್ವಾ? 14/21 = x/9. ಈ 9 ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 9 ಎಲ್ಲಿ ಹೋಗುತ್ತೆ? ಇಲ್ಲಿ ಬರುತ್ತಲ್ವಾ? ಎಕ್ಸ್ 9 ಎಲ್ಲಿ ಹೋಗ್ತದೆ ಮಕ್ಕಳೇ? ಮೇಲೆ ಬರುತ್ತೆ ಅಲ್ವಾ? ಸೊ ಮೇಲೆ ಬಂದಮೇಲೆ ಏನಾಗುತ್ತೆ? ಅಲ್ಲಿ ಗುಣಾಕಾರ ಆಗುತ್ತೆ. ಕರೆಕ್ಟ್ ಹೌದಲ್ರಿ? ಓಕೆ, ಲೆಕ್ಕ ಬರುತ್ತೆ ಇವಾಗೊಂದು. ಯಾವ ಮಗ್ಗಿ? 7 2 14, 7 3 21. ನಾನು 7ರ ಮಗ್ಗಿ ತಗೊಂಡೆ. ಸರಿನಾ ಸಾಗರ್ ಪಾಟೀಲ್? 3 1 3, 3 3 9, 2 × 3. 2 × 3 = x, ಅಥವಾ ಎಕ್ಸ್ನ ಬೆಲೆ ಏನು ಬರುತ್ತೆ? 6. ಅರ್ಥ ಆಯ್ತಾ? ಗೊತ್ತದ ಮಾಡೋಕ್ಕೆ? ಹಾಂ, ಸಮಾನ ಭಿನ್ನರಾಶಿಗಳು ಯಾವಾಗಲೂ ಈ ಥರ ಒಂದೇ ಥರ ಇರೋಲ್ಲ, ಈ ಥರನೂ ಬರ್ತಾವೆ ನಮ್ಮೊಮ್ಮೆ. ಆಯಿತಾ? ನೀವು ಎಕ್ಸ್ನ ಬೆಲೆ 6 ಹಾಕಿ ನೋಡಿದ್ರೆ ಅದು ಟ್ಯಾಲಿ ಆಗ್ತದೆ ಮಾರ್ಯಾರೆ. 14/21 = 6/9. ಎಕ್ಸ್ನ ಬೆಲೆ 6 ಹಾಕಿದ್ದೀನಿ ನೋಡಿರಿ, ಟ್ಯಾಲಿ ಆಗ್ತದೆ. 7 2 7 3 3 2 3 3 2/3 = 2/3 ಬರುತ್ತಾ? ಎಸ್ ಆರ್ ನೋ? ಅವು ನೋಡೋದಕ್ಕೆ ಬೇರೆ ಬೇರೆ ಇರ್ಬೋದು, ಸಮಾನ ಭಿನ್ನರಾಶಿಗಳಾಗಿರ್ತಾವೆ. ಟ್ಯಾಲಿ ಮಾಡಿದ್ರೆ ಖಂಡಿತ ಬರ್ತದೆ ನಿಮಗೆ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಸಾರಿ, ಹಿಂದುಗಡೆ ಹೋಗ್ಬೇಕು. ನಾವು ಬೆನಕೇಶಿಗಾಗಿ ಸ್ವಲ್ಪ ಮುಂದೆ ಬಂದುಬಿಟ್ಟಿರ್ತೀವಿ, ಕ್ಷಮಿಸಿ. ಈ ಪ್ರಶ್ನೆ ನೋಡಿ ಹೇಗೆ ಮಾಡ್ತೀರಿ ಎಲ್ಲರೂ? ಪ್ರತೀಕ್, ಎಕ್ಸ್ ಮೇಲಿದೆಯಾ ಕೆಳಗಿದೆಯಪ್ಪ? ಏನು ಮಾಡಬೇಕು? ಮೇಲೆ ತರಬೇಕು. ಎಲ್ಲಿ ತರ್ತೀರಿ? ಎಕ್ಸನ್ನು ಈ ಕಡೆ ಕಳಿಸ್ತೀರಿ. ಕರೆಕ್ಟ್. ಸೊ ಏನಂತ ಬರಿಬೋದು ಇದನ್ನು? 8 = 20/35 × x. ಕರೆಕ್ಟ್ ಆಯಿತಾ? ಎಕ್ಸ್ 20 ರೂಪಾಯಿ ತಂದಿದ್ದೀವಿ. ಕರೆಕ್ಟಾ? ಹಲೋ,
ಈಗ ಎಕ್ಸ್ನ ಏನು ಮಾಡ್ಬೇಕು ನಾವು? ಎಕ್ಸ್ನ ಏನು ಮಾಡ್ತೀರಾ ಮಕ್ಕಳೇ? ಒಂಟಿ ಮಾಡಬೇಕು. ಒಂಟಿ ಮಾಡಬೇಕು. ಇಲ್ಲಿ 8 ಇದೆ. 8 ಪಕ್ಕ ಯಾರು ಹೋಗ್ತಾರೆ? 35. 8 ಪಕ್ಕ 35. ಕೆಳಗಿದ್ದಿಂದ 35 ಮೇಲೆ ಬರುತ್ತೆ. ಮೇಲಿದ್ದು 20 ಎಲ್ಲಿ ಹೋಗ್ತದೆ? 20 ಕೆಳಗೆ ಬರುತ್ತೆ. ಎಕ್ಸ್ ಒಂಟಿ ಆಗುತ್ತೆ. ಕರೆಕ್ಟ್ ಮಾಡಿದ್ದೀವಾ? ಯಾವ ಮಗ್ಗಿ ಶ್ರೀಲಕ್ಷ್ಮಿ? ಯಾವ ಮಗ್ಗಿ? 5 7 30, 5 4 20, 5 7 35, 5 4 20. ಈಗ 4 ಮತ್ತು 8, 4 1 4, 4 2 8, 4 1 4, 4 2 8, 7 2 7 ಇಂಟು 2 ಇಸ್ ಈಕ್ವಲ್ ಟು ಎಕ್ಸ್. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 14 ಇಸ್ ಈಕ್ವಲ್ ಟು ಎಕ್ಸ್. 14 ಇಸ್ ಈಕ್ವಲ್ ಟು ಎಕ್ಸ್. ಓಕೆ ಸಾತ್ವಿಕ, ಕಣ್ಣಲ್ಲಿ ಏನಾದರೂ ಹೋಗಿದೆಯಮ್ಮ? ಕ್ಲೀನ್ ಮಾಡ್ಕೊಂಬರ್ಬೇಕು ಕೆಳಗೆ ಹೋಗಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಅರ್ಥ ಆಗ್ತಿದೆ ಎಲ್ಲರಿಗೂ? ಗೊತ್ತಾಯ್ತರಪ್ಪ? ಇದು ಗೊತ್ತಾಯ್ತಾ ಹೇಗೆ ಮಾಡೋದು ಅಂತ? ನೀವೇ ಹೇಳ್ತೀರಾ ಉತ್ತರ ನಂತರದ ಪ್ರಶ್ನೆಗೆ? ನೋಡಿ ನೀವೇ ಹೇಳಿ ಉತ್ತರ ಏನು ಬರುತ್ತೆ ಇದಕ್ಕೆ? ಭಾಳ ಸುಲಭ ಇದೆ. ಎಕ್ಸ್ನ ಬೆಲೆ ಏನು ಬರುತ್ತೆ ನೋಡಿ. ಕಡ್ತ ಹೊಡೆಯೋಕ್ಕೆ ಬರುತ್ತೆ ಅಂದರೆ ಭಾಳ ಸುಲಭ ಆಗುತ್ತೆ ನಿಮಗೆಲ್ಲರಿಗೂ, ಹೌದಾ ಇಲ್ವಾ? ಇದು ಈ ಲೆಕ್ಕ ಮಾಡ್ಬೇಕಂದ್ರೆ ಕಡ್ತ ಹೊಡೆಯೋಕ್ಕೆ ಬರಲೇಬೇಕು. 12 ಉತ್ತರ 12. ಎಕ್ಸ್ನ ಒಂಟಿ ಮಾಡಬೇಕು. 18/36 ಇತ್ತು. 24 ಆ ಕಡೆ ಹೋಗ್ತದೆ ಇಂಟು 24. ಎಕ್ಸ್ನ ಬೆಲೆ ಏನು ಬರುತ್ತೆ ನೋಡಿ. 18 1 18, 18 2 36. ವಾವ್. 18 1 18, 18 2 30. 9ರಿಂದ ಮಾಡ್ಬೇಕೇನಮ್ಮ? ಸರಿ 9 2 18, 9 4 36. ಸರಿನಮ್ಮ. ನೆಕ್ಸ್ಟ್ ನೋಡಿರಿ, 4 1 4, 4 6 24, 2 6 ಏನು ಬರ್ತದೆ? 12. ಎಕ್ಸ್ನ ಬೆಲೆ 12. ಎಕ್ಸ್ನ ಬೆಲೆ 12. ಕುಶಲ್ ಬರ್ತಾ ಇದೆಯಾ? ಪ್ರಾಬ್ಲಮ್ ಇನ್ನೊಂದು ಸರಿ ಮಾಡಬೇಕಾ? ಎಕ್ಸ್ನ ಒಂಟಿ ಮಾಡಬೇಕು ಅಂದರೆ 18/36 ಇದೆ. 18/36. 24ನ ಕಡೆ ತಗೊಂಡ್ರೆ ಗುಣಿಸ್ಬೇಕಲ್ಲ ಮೇಲ್ಗಡೆ 24ನ. 9ರಿಂದ ಮಾಡೋದು ಬೇಡ, 18ರಿಂದನೇ ಮಾಡ್ತೀನಿ. 18 1 18, 18 2 36. ಕರೆಕ್ಟಾ? 2 1 2, 2 1 2, 2 2 4. ಎಷ್ಟು ಬಂತಿಲ್ಲಿ? 1 ಇಂಟು 12, 1 12 12. ಸರಿನಪ್ಪ. 2ರಿಂದನೂ ಮಾಡ್ಬೋದು, 9ರಿಂದನೂ ಮಾಡ್ಬೋದು, 3ರಿಂದನೂ ಮಾಡ್ಬೋದು ಭಾಗಾಕಾರ. ಬಟ್ ನೀವು ಯಾವುದೇ ಬಾಧ್ಯತೆ ನಿಮ್ಮ ಬಳಸಿ ಮಾಡಿ ಉತ್ತರ ಅದೇ ಬರ್ತದೆ. ನಿಮ್ಮ ವಿಧಾನ ಸರಿ ಇತ್ತಂದರೆ ಉತ್ತರ ಅದೇ ಬರ್ತದೆ. 12 ಬರ್ತದೆ, ಬೇರೆ ಏನೂ ಬರೋದಿಲ್ಲ. ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಎಕ್ಸ್ ಮೇಲಿದೆಯಾ ಕೆಳಗಿದೆಯಾ? ಕೆಳಗಿದೆ. ಮೇಲ್ ತರಬೇಕಲ್ವಾ? ಹಾಂ ಧನುಶ್ರೀ, ಮೇಲ್ ತರಬೇಕಂದ್ರೆ ಮತ್ತೆ ಇಲ್ಲೇ ಇಟ್ಬಿಟ್ಟಿರಿ, ಇಲ್ಲಿ ಹೋಗ್ಬೇಕಾಗ್ತದೆ ಅದು. ಇದಕ್ಕೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ಲಾ? ಹಲೋ, ಈಸಿ ಟ್ರಿಕ್. ಎಕ್ಸ್ನ ನಾವು ಧನುಶ್ರೀ ಹೇಳ್ದಂಗೆ ಇಲ್ಲೇ ಮೇಲ್ ತಂದುಬಿಡೋಣ. X/9 ಮಾಡ್ಬಿಡೋಣ ಇದನ್ನು. ಆಯಿತಾ? ಇದನ್ನು ಉಲ್ಟಾ ಮಾಡಿದ್ರೆ ಇದನ್ನು ಉಲ್ಟಾ ಮಾಡ್ಬೇಕೀಗ. 45/27. ಈಗ ಮೇಲೆ ಆಯ್ತಾ ಎಕ್ಸು? ಈ ಕಡೆದು ಉಲ್ಟಾ ಮಾಡಿದ್ರೆ ಈ ಕಡೆದು ಉಲ್ಟಾ ಮಾಡ್ಬೇಕು, ಯಾಕಂದರೆ ಎರಡು ಸಮ ಇದಾವಲ್ಲ. ಒಂದು ಉಲ್ಟಾ ಆಯ್ತು ಅಂದರೆ ಅದು ಉಲ್ಟಾ ಆಗಬೇಕು. ಅರ್ಥ ಆಯ್ತಾ? ಈಗ ಮಜವಾದ ಸಂಗತಿ ನೋಡಿರಿ. ಎಕ್ಸ್ನ ಒಂಟಿ ಮಾಡೋದು ಸುಲಭನೇ. ಈಗ ಎಕ್ಸ್ನ ಒಂಟಿ ಮಾಡೋದು ಒಂದೇ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ನೋಡಿರಿ. ಈಗ 9 ಇಲ್ಲಿ ಕ್ಯಾನ್ಸಲ್ ಮಾಡಿರಿ, 9 ಇಲ್ಲಿ ಗುಣಿಸ್ರಿ, ಮುಗೀತು. 9 ಇಲ್ಲಿಂದ ಅಲ್ಲಿಗೆ ಹೋಯ್ತು, 9 ಇಲ್ಲಿಲ್ಲ ಅಲ್ಲಿ ಹೋಯ್ತು. ಎಸ್ ಆರ್ ನೋ? ಈಸಿ. 9 1 9 3 3 1 3 15. ಎಕ್ಸ್ನ ಬೆಲೆ 15. ಖತಮ್. ಉತ್ತರ ಬಂತಾ? ಈಸಿ ಅನ್ಸತ್ತಾ ಇದೇನು? ಈಸಿ ಅನ್ಸಲ್ವಾ? ಎಕ್ಸ್ನ ಮೇಲೆ ತರಬೇಕಿತ್ತು, ಏನು ಮಾಡಿದ್ವಿ ನಾವು? ಇದನ್ನು ಉಲ್ಟಾ ಮಾಡಿಬಿಟ್ವಿ ಧನುಶ್ರೀ ಥರನೇ. ಧನುಶ್ರೀಗೆ ಆಸೆ ಇತ್ತು ಅದನ್ನು ಅಲ್ಲೇ ಯಾಕೆ ಮಾಡಬಾರ್ದು ಸರ್? ಮಾಡ್ಬೋದು. ಇದನ್ನು ಇಲ್ಲಿ ಮಾಡಿದ್ರೆ ಇದನ್ನು ಅಲ್ಲೂ ಉಲ್ಟಾ ಮಾಡಬೇಕಾಗತ್ತೆ. ಎರಡನ್ನೂ ಉಲ್ಟಾ ಮಾಡಬೇಕು. ಇದು ಒಂದು ಸ್ಟೆಪ್ ಇದೆ, ಇದು ಒಂದು ಮೆಥಡ್. ಇದನ್ನು ಬಳಸಿಯೂ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಹಾಂ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ನೋಡಿ, ಎಕ್ಸ್ ಆಲ್ರೆಡಿ ಮೇಲಿದೆ. ಇಲ್ಲೇ ಫಸ್ಟೇ ಇದೇ ಸ್ಟೆಪ್ಪಲ್ಲಿ ಮಾಡ್ಬೋದು ಲೆಕ್ಕನ ನಾವು. ಹಲೋ 14 ಇಲ್ಲಿ ಕ್ಯಾನ್ಸಲ್ ಮಾಡಿದೆ, 14 ಇಲ್ಲಿ ಮೇಲೆ ಕಳಿಸ್ದೆ. ಕರೆಕ್ಟಾ? ಎಕ್ಸ್ನ ಒಂಟಿ ಮಾಡಿದ್ದೀನಿ, ಕೆಳಗಿದ್ದು 14 ಅಲ್ಲಿ ತೆಗೆದು ಇಲ್ಲಿ ಹಾಕಿದ್ದೀನಿ. ಈಗ 14 1 14 2 2 1 2 10 10 ಇಸ್ ಈಕ್ವಲ್ ಟು ಎಕ್ಸ್. ಮುಗೀತು ಆನ್ಸರ್. ಇನ್ನೂ ಸುಲಭ ಆಯ್ತಲ್ವಾ? ಎಕ್ಸ್ನ ಒಂಟಿ ಮಾಡಬೇಕಿತ್ತು, ಒಂಟಿ ಮಾಡಿದ್ವಿ. ಕ್ಯಾನ್ಸಲ್ ಮಾಡ್ತೀವಿ, ಉತ್ತರ ಬಂದುಬಿಡ್ತದೆ ಅಷ್ಟೇ.
ಇದಕ್ಕೂ ಈಸಿ ಮೆಥಡ್ ಇದೆ, ಇದಕ್ಕೂ ಈಸಿ ಮೆಥಡ್ ಇದೆ. ಹೇಳ 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 ಅಲ್ಲ, ಆಮೇಲೆ ಬೇಜಾರಾಗಬಾರ್ದು ಅಷ್ಟೇ. ಇದಕ್ಕೂ ಈಸಿ ಮೆಥಡ್ ಉಂಟು. ಹದಿನಾಲ್ಕೊಂದಲೇ 14, 14 28, 2 1 2, 2 10 20. 10 ಈಸ್ ಈಕ್ವಲ್ ಟು ಎಕ್ಸ್. ಅಂಶನ ಕಡ್ತಾ ಹೊಡಿಬೋದು, ಅಂಶನ ಕಡ್ತಾ ಹೊಡಿಬೋದು, ಛೇದ ಕಡ್ತಾ ಹೊಡಿಬೋದು. ಮತ್ತು ಒಂದೇ ಕಡೆಗೆ ಒಂದೇ ಭಿನ್ನರಾಶಿಲಿ ಅಂಶ ಛೇದ ಕಡ್ತಾ ಹೊಡಿಬೋದು. ಈಸಿ. ಹೆಂಗಾರ ಅಲ್ಲಪ್ಪ. ಅಂಶ ಕಡ್ತಾ ಹೊಡಿಬೋದು, ಛೇದ ಕಡ್ತಾ ಹೊಡಿಬೋದು. ಒಂದು ಸೈಡ್ ಆದರೆ, ಒಂದೇ ಬದಿ ಆದರೆ, ಎಡಗಡೆ ಬಲಗಡೆ ಆದರೆ ಅಂಶ ಛೇದ ಕಡ್ತಾ ಹೊಡಿಬೋದು. ಟ್ರೈ ಮಾಡೋಣ ಈ ಲೆಕ್ಕದಲ್ಲಿ. ಒಂದು ನಿಮಿಷ ಇದೆಲ್ಲಿದೆ? ಎಕ್ಸೆಲ್ಲಿದೆ. ಮೇಲ್ ಮಾಡಬೇಕಲ್ವ? ಮೇಲ್ ಮಾಡಿದ್ರೆ ಏನಾಗುತ್ತೆ? x/16 ಇದೇನಾಗ್ತದೆ? ಹಲೋ ಇದನ್ನು ಉಲ್ಟಾ ಮಾಡಿದ್ದೀರಾ? ಇದನ್ನು ಉಲ್ಟಾ ಮಾಡಿದ್ರೆ ಇದೇನಾಗ್ತದೆ? ಇದು ಉಲ್ಟಾ ಆಗುತ್ತಲ್ವಾ? 18/12 ಏನಾಗ್ತದೆ? 6 2 12, 6 3 18. ಇದೇ ಭಿನ್ನರಾಶಿ ಕನಿಷ್ಠ ರೂಪಕ್ಕೆ ತಂದೆ. ಕರೆಕ್ಟ್ ಮಾಡಿದ್ದೀನಾ? 6 2 12, 6 3 18. ಸರಿ ಆಯಿತಾ? ಈಗ 2 ಇದೆ, ಛೇದ ಹೊಡಿಬೋದು ನಾನು. 2 1 2, 2 8 16. ಕರೆಕ್ಟ್ ಇದೆಯಾ ಮಾಡಿರೋದು? ಈಗೇನು ಉಳಿತು? 3/1 ಈಸ್ ಈಕ್ವಲ್ ಟು x/8. ಎಕ್ಸ್ನ ಒಂಟಿ ಉಳಿಸ್ಬೇಕಂದ್ರೆ 8 ಎಲ್ಲಿ ಹೋಗ್ಬೇಕು? ಇಲ್ಲಿಂದ ಇಲ್ಲಿಗೆ ಹೋಗಬೇಕು. 8 ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಹೋಯ್ತು ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಎಕ್ಸ್ ಏನು ಉಳಿತೀಗ? ಎಕ್ಸ್ ಈಸ್ ಈಕ್ವಲ್ ಟು 8 × 3. 8 × 3 ಈಸ್ ಈಕ್ವಲ್ ಟು ಎಕ್ಸ್ ಉಳಿತು. 8 3 24 ಈಸ್ ಈಕ್ವಲ್ ಟು ಎಕ್ಸ್. ಈಸಿ. ಹೇಮಲತಾ ಇನ್ನೊಂದ್ಸರಿ ಮಾಡೋಣ. ಹೇಮಲತಾ ಡೋಂಟ್ ವರಿ, ಇನ್ನೊಂದ್ಸರಿ ಮಾಡೋಣ. ನೋಡಿರಿ ಹೇಮಲತಾ ಏನು ಮಾಡಿದ್ವಿ ಗೊತ್ತಾ? ನಮ್ಮ ಧನುಶ್ರೀಗೆ ಭಾಳ ಇಷ್ಟ ಆಯಿತು. ಸರ್ ಎಕ್ಸ್ನ ಮೇಲೆ ತರಬೇಕಲ್ವಾ? ಇಲ್ಲ ಎಕ್ಸ್ ಮೇಲೆ ತಂದುಬಿಡ್ರಿ, 16 ಕೆಳಗೆ ಹಾಕ್ಬಿಡ್ರಿ ಅಂತ ಹೇಳಿದ್ರು. ಸಮಚಿಹ್ನೆ ಇರೋದಕ್ಕೆ ಇದನ್ನಷ್ಟೇ ಅಲ್ಲ, ಇದನ್ನೂ ಮಾಡ್ಬೇಕು ಅದೇ ಥರ. ಇದನ್ನು ಉಲ್ಟಾ ಮಾಡಿದ್ರೆ ಇದನ್ನು ಉಲ್ಟಾ ಮಾಡ್ತೀವಿ. ಏನಂತ? 12/18 ಇದ್ದದ್ದನ್ನು ಏನಂತ ಮಾಡ್ತೀವಿ? 18/12 ಅಂತ ಬರಿತೀವಿ. ಮೇಲಿದ್ದದ್ದು ಕೆಳಗೆ, ಕೆಳಗಿದ್ದದ್ದು ಮೇಲೆ. ಓಕೆ. ನಂತರ ಏನು ಮಾಡ್ತೀವಿ? ಕ್ಯಾನ್ಸಲ್ ಮಾಡ್ಬೋದಾ? ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? 18/12 ಏನಂತ? 6 3 18, 6 2 12. ಕರೆಕ್ಟ್. ಮತ್ತು ಛೇದ ಕಡ್ತಾ ಹೊಡಿಬೋದು ಅಂತ ಹೇಳಿದ್ದೆ, ನೆನಪಿದೆಯಾ? 2 1 2, 2 8 16. ಕರೆಕ್ಟಾ? ಹಲೋ. ಈಗ ಎಕ್ಸ್ ಒಂಟಿ ಮಾಡಬೇಕು. 8 ಏನು ಮಾಡ್ಬೇಕು ನಾವು? ಕೆಳಗಿದ್ದನ್ನ ಮೇಲೆ ಕಳಿಸ್ಬೇಕು ಇಲ್ಲಿ ಅಲ್ವಾ? 8 ಮೇಲೆ ಕಳಿಸ್ಬೇಕು ನಾವು. ಇಲ್ಲಿ ಕಳಿಸಿದೀವಾ? 8 × 3 ಆಗ್ತದೆ. 8 × 3 ಏನಾಗ್ತದೆ? 8 × 3 ಏನಾಗ್ತದೆ? 24 ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ನ ಬೆಲೆ ಏನು ಬರುತ್ತೆ? 24 ಬರುತ್ತೆ. ಈಸಿ ಆಯಿತಾ? ಅದು ಬರ್ತದೆ ಮುಂದೆ. ಇದಕ್ಕೆ ಬಂದಿದ್ದೇನೀಗ? ಅವಿಭಾಜ್ಯ ಸಂಖ್ಯೆ ಬರಲಿಲ್ವ ಈಗ? ಅವಿಭಾಜ್ಯ ಸಂಖ್ಯೆ ಬಂದರೆ ಕಡ್ತಾ ಹೊಡೆಯೋದು ಮಂಗೆ ನಿಲ್ಲಿಸ್ಬಿಡುತ್ತೆ. ಕಡ್ತಾ ಹೊಡೆಯೋಕ್ಕೆ ಬರಲ್ಲ ಅವಾಗ, ಗುಣಿಸ್ಕೊಬೇಕು ಅವಾಗ. ಬರುತ್ತೆ ಬಾ ಅಮ್ಮ. ನೋಡಿ ಇದು ಮಾಡ್ಬೋದು. ಈಗ ನೋಡ್ಕಂತ ಈಗ ಮಾಡ್ಬೋದು. ಈ ಛೇದ ಕ್ಯಾನ್ಸಲ್ ಮಾಡ್ಬೋದು ನಾವಿಲ್ಲೇ. ಮಾಡೋಣವಾ? ಎಕ್ಸ್ ಅಂತೂ ಮೇಲಿದೆ ಈಗ, ಎಕ್ಸ್ ಬಗ್ಗೆ ಚಿಂತೆ ಇಲ್ಲ ನಮಗೆ, ಹೌದಾ? ಈಗ ನೋಡ್ರಿ, ಈಗ 5 6 30, 5 7 35, 5 6 30, 5 7 35 ಹೊಡೆದ್ವಾ? ಈಗ ನೋಡ್ರಿ, ಇಲ್ಲಿ 21/7, 7 1 7, 7 3 21. ಆಯಿತಾ? ಈ ಉಳಿಯೋದು ಯಾರು? ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 6 ಎಲ್ಲಿ ಕಳಿಸ್ಬೇಕು? ಮೇಲೆ ಕಳಿಸ್ಬೇಕು. 6 ಕ್ಯಾನ್ಸಲ್ ಮಾಡ್ತೀನಿ, 6 ಮೇಲೆ ಕಳಿಸ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 3 × 6. ಎಕ್ಸ್ನ ಬೆಲೆ ಏನು ಬರುತ್ತೆ? 18. ತಾಯಮ್ಮ ಗೊತ್ತಾಯ್ತಾ? ಹಾಂ ಹೇಳಪ್ಪ. ಹಂಗೆ ಹೇಗೆ ಮಾಡ್ತೀರಾ? ಅಲ್ಲೇ ಇಟ್ಟು ಹೆಂಗೆ ಗುಣಿಸೋಕೆ ಬರುತ್ತೆ? ಅದು ಅಲ್ಲಿ ಹೋದ್ರೆ ತಾನೇ ಗುಣಿಸೋಕ್ಕಾಗೋದು. ಹಾಂ ಹೌದು ರೀ. ಎಕ್ಸ್ ಎಲ್ಲಿದೆ? ಒಂದು ನಿಮಿಷ. ನಾವೆಲ್ಲ ಸ್ಮಾರ್ಟ್ ಆಗ್ಬೇಕು ಮಕ್ಕಳೇ, ಜಾಣರಾಗಬೇಕು. ಸ್ವಲ್ಪ ಕನಿಷ್ಠ ರೂಪಕ್ಕೆ ಈಗಲೇ ತಂದುಬಿಡೋಣ. ಅಂಶಕ್ಕೂ ಕಡ್ತಾ ಹೊಡಿಬೋದು ಅಂತ ಹೇಳಿದ್ದೆ, ನೆನಪಿದೆಯಾ?
ಏನಂತ 5 3 15, 5 5 25 ಕರೆಕ್ಟಾ? ಕಡ್ತಾ ಹೊಡೆದು ಬಿಟ್ವಿ. 5 1 5, 5 8 40 ಸರಿನಾ? ಹಲೋ ಹಲೋ ಹಲೋ. ಈಗ ಏನಾಗ್ತದೆ? x/3 = 8/1. ಉಲ್ಟಾ ಮಾಡಿದ್ವಲ್ವಾ? x/3 = 8/1 ಉಲ್ಟಾ ಮಾಡಿದ್ವಿ. ಹಲೋ, ಗೊತ್ತಾಗಲಿಲ್ಲ? ಏನು ಉಳಿದಿದೆ ಈಗ ಇಲ್ಲಿ? 3/x = 1/8. ಇದನ್ನು ಉಲ್ಟಾ ಮಾಡ್ಬೇಕು. ಎಕ್ಸ್ ಮೇಲೆ ಬರಬೇಕಲ್ವಾ? ಇಲ್ಲ, ಇಲ್ಲಿ ಕಳಿಸ್ಬಿಡ್ಲಾ ಮೇಲೆ? ನೋಡಿರಿ, ಈ ಥರ ಮಾಡ್ಬೋದು. ಈಗ ಎಕ್ಸ್ ಇಲ್ಲಿ ಕಳಿಸ್ಬಿಡ್ತೀನಿ. ಏನಾಗುತ್ತೆ? x 1 x 8 3 ಖತಮ್. ಡೈರೆಕ್ಟಾಗೂ ಮಾಡ್ಬೋದು. ಇಲ್ಲ ಸರ್, ಸ್ಟೆಪ್ ಬೈ ಸ್ಟೆಪ್ ಮಾಡಿ ಸರ್. ಓಕೆ, ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. 3/x = 1/8. 8 ಇಲ್ಲಿ ಕಳಿಸ್ಬೇಕು. 3 × 8 ಆಗುತ್ತೆ. ಎಕ್ಸನ್ನು ಇಲ್ಲಿ ಕಳಿಸಿದ್ರೆ 1 × x ಆಗುತ್ತೆ. ಕರೆಕ್ಟ್. 3 8 24, 1 x x. ಈಸಿ. ಬಾಯಿ ಚೆನ್ನಾಗಿ ತೆಗಿತೀರ ಕುಶಾಲ್. ಭಾಳ ದೊಡ್ಡದಿದೆ ನಿಮ್ಮ ಬಾಯಿ. ಮೊಸಳಿನೂ ಸಹ ನಿಮ್ಮನ್ನು ನೋಡಿ ನಾಚ್ಕೊಂಡ್ಬಿಡುತ್ತೆ. ವೆರಿ ಗುಡ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಂ, ಗೊತ್ತಾಯ್ತಪ್ಪ ಇದು? ಇಲ್ಲ, ಧನುಷ್ಯರ್ ಮೆಥಡಲ್ಲಿ ಹೋಗ್ಬೋದು. ಧನುಷ್ಯರ್ ಮೆಥಡ್ ಏನು ಗೊತ್ತಾ? 3/x = 1/8. ಸರ್ ಎಕ್ಸ್ ಮೇಲೆ ತರ್ರಿ ಸರ್, ಅಲ್ಲೇ ತಂದುಬಿಡಿ ಸರ್. ಎಕ್ಸ್ ಇಲ್ಲೇ ಮೇಲೆ ತಂದುಬಿಟ್ರೆ 3 ಕೆಳ ಬರುತ್ತೆ. ಹಾಗಿದ್ಮೇಲೆ 8 ಮೇಲೆ ಹೋಗುತ್ತೆ, 1 ಕೆಳ ಬರುತ್ತೆ. ಎಕ್ಸ್ ಮೇಲಿದೆ, 3 ಇಲ್ಲಿ ಹೋಗಬೇಕು. 3 ಕ್ಯಾನ್ಸಲ್, 3 ಇಲ್ಲಿ ಗುಣಿಸ್ಬಿಟ್ರೆ ಏನು ಬರುತ್ತೆ? x = 24/1 ಅಂದರೆ ಏನೂ ಇಲ್ಲ. ಕೆಳಗಡೆ 1 ಬರೆದ್ರು ಒಂದೇ, ಬರೆದಿದ್ರು ಒಂದೇ. ಧನುಷ್ಯರ್ ಮೆಥಡಲ್ಲೂ ಸಹ 24 ಬರುತ್ತೆ. ಯಾವ ಮೆಥಡನ್ನಾದರೂ ನೀವು ಬಳಸಬಹುದು. ಮುಂದಿನ ಪ್ರಶ್ನೆ. ಎಕ್ಸ್ ಮೇಲ್ಗಡೆ ಆಲ್ರೆಡಿ ಇದೆ. ಎಕ್ಸ್ ಮೇಲ್ಗಡೆ ಈಗಾಗಲೇ ಬಂದಿದೆ. 11 2 22, 11 3 33, 3 1 3, 3 4 12. ಚೆಕ್ ಮಾಡ್ತೀರಾ? ಇನ್ನೊಮ್ಮೆ. ಹಲೋ 11 2 22, 11 3 33, 3 1 3, 3 4 12. ಸರಿನಾ? ಎಕ್ಸ್ನ ಒಂಟಿ ಮಾಡಬೇಕಂದ್ರೆ 4 ಇಲ್ಲಿಂದ ಇಲ್ಲಿಗೆ ಹೋಗಬೇಕು. 4 ಕ್ಯಾನ್ಸಲ್ ಮಾಡಿರಿ, ಇಲ್ಲಿ ಕಳಿಸ್ಬಿಡ್ರಿ. ಏನು ಉಳಿತು ನಿಮ್ಮ ಹತ್ರ? 4 × 2 = x. ಎಕ್ಸ್ನ ಬೆಲೆ ಏನು ಬರುತ್ತೆ? 8. ಅರ್ಥ ಆಯ್ತಾ ಮಕ್ಕಳ? ಈಸಿ ಅನ್ಸುತ್ತಾ ಮಾಡೋದಿದೀಗ? ಏನಪ್ಪ ಬೆನಕೇಶ, ಕಂಫರ್ಟೇಬಲ್? ಓಕೆ, ಏನಪ್ಪ ಸರಿ ಇದೆಯಲ್ಲ? ಮುಂದೋಗ್ಬೋದಾ ಚಿರು? ರಾಮು, ಏನೋ ಹೊಸದು ಕಂಡುಹಿಡಿತಾ ಇದ್ದೀರಾ? ಎಕ್ಸ್ನ ಬೆಲೆ ಕಂಡುಹಿಡಿಬೇಕು, ಹೊಸದೇನು ಬೇಡ. ಮಾಡಬೇಕು ಸದ್ವೇನು, ಎಲ್ಲ ಸರಿ. ಎಲ್ಲ ಟೈಮ್ ಜಾದೂ ಮಂತ್ರ ಮಾಡೋಕ್ಕಾಗಲ್ಲ. ಸರಿ. ಕನಿಷ್ಠ ರೂಪಕ್ಕೆ ತರೋಕ್ಕಾಗುತ್ತಾ ನೋಡ್ರಿ? ಮೊದಲು ಕನಿಷ್ಠ ರೂಪಕ್ಕೆ ತರ್ಬೋದಾ? ಏನಂತ? 6 4 24, 6 3 18. ಕರೆಕ್ಟ್. ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೇನೆ ಈಗ ನಿಮಗೆ. 3 1 3, 3 9 27. ಅಂಶ ಕಟ್ತಾ ಹೊಡೆದ್ವಿ. ಅಂಶ ಕಟ್ತಾ ಹೊಡೆದ್ವಿ. ಬೇಕಾ ಟ್ರಿಕ್? ಎಕ್ಸ್ನ ಒಂಟಿ ಮಾಡಬೇಕು. ಎಕ್ಸ್ನ ಮೇಲಿರ್ಬೇಕು ಸರ್. ಈಗಲೇ ಒಂಟಿ ಮಾಡ್ತೀನಿ ಕೇಳ್ರಿ. ಎಕ್ಸ್ನ ಒಂಟಿ ಮಾಡಬೇಕು. 9 ಇಲ್ಲಿ ತೆಗೆದುಬಿಟ್ಟು 9 ಇಲ್ಲಿ ಗುಣಿಸ್ಬಿಡ್ತೀನಿ. ಸೊ ಇದೇನು ಬರುತ್ತೆ? 1/9 × 4 ಅಲ್ಲೇನೂ ಇಲ್ಲಾಂದರೆ 1/x ಅಂತಲೇ ಇರುತ್ತೆ. ಸೊ 9 4 36 1/x. ಅದರರ್ಥ ಎಕ್ಸ್ನ ಬೆಲೆ 36. ಮುಗಿದ ಕತೆ. x = 36. ಎಕ್ಸ್ ಕೆಳಗಿದ್ದಾಗಲೇ ಅದರ ಬೆಲೆ ಕಂಡುಹಿಡಿಬೇಕು. ಬೆಲೆ ಕಂಡುಹಿಡಿಬೋದು ಯಾವಾಗ ಎರಡೂ ಭಿನ್ನರಾಶಿಗಳ ಅಂಶ ಒಂದೇ ಥರ ಇದ್ದಾಗ. ಎರಡು ಇಲ್ಲೂ ಒಂದಿದೆ ಇಲ್ಲಿಗೂ ಒಂದಿದೆ ಅಂದರೆ ಎಕ್ಸ್ನ ಬೆಲೆ ಏನಾಗುತ್ತೆ ಅವಾಗ? 36 ಬರ್ತದೆ. ಒಂದೆಷ್ಟಲೇ? 1 1 1 ತಾನೇ? 36 1 ಏನಾಗುತ್ತೆ? 36 ಬರುತ್ತೆ. ಸಮಾನ ಭಿನ್ನರಾಶಿ ನೆನಪಿದೆ ಅಲ್ವಾ? ಅದನ್ನು ಬಳಸಿ ಎಕ್ಸ್ನ ಬೆಲೆ ಏನಂತ ಹೇಳ್ಬೋದು ಡೈರೆಕ್ಟಾಗಿ.
36 ಅಂತ ಹೇಳ್ಬೋದು. ಎಕ್ಸ್ನ ಪ್ರತಿ ಸರಿ ಮೇಲೆ ತರಬೇಕಾ ನಾವು? ಎಕ್ಸ್ನ ಮೇಲೆ ತರೋ ಅವಶ್ಯಕತೆಯೇ ಇಲ್ಲ. ಎಕ್ಸ್ನ ಮೇಲೆ ತರೋ ಅವಶ್ಯಕತೆಯೇ ಇಲ್ಲ. ಈ ಥರನೂ ಮಾಡ್ಬೋದು. ಅಂದರೆ ಅದರ ಉತ್ತರ ನಾವು ಇಲ್ಲೇ ಕಂಡುಹಿಡಿಬೋದಿತ್ತು. ನಮಗೆ ಉತ್ತರ ಇಲ್ಲೇ ಬಂದುಬಿಡ್ತಿತ್ತು. ಒಂದಿದೆ ಎಕ್ಸ್ನ ಬೆಲೆ ಏನು? 9×4 36 = ಎಕ್ಸ್ ಅಂತ ಇಲ್ಲೇ ಹೇಳ್ಬಿಡ್ಬೋದಿತ್ತು. ಹೌದಾ ಅಲ್ವಾ? ಇಲ್ಲೇ ಹೇಳ್ಬಿಡ್ಬೋದಿತ್ತು. ನೋಡಿ ಈ ಪ್ರಶ್ನೆಗೆ ಟ್ರೈ ಮಾಡಿ. ಇಲ್ಲಿ ಆಲ್ರೆಡಿ ಎಕ್ಸ್ ಮೇಲಿದೆ, ತೊಂದರೆ ಇಲ್ಲ. ಎಕ್ಸ್ ಈಗಾಗಲೇ ಮೇಲಿದೆ. 30 ಬರುತ್ತಾ? 8×4 32, 8×5 40. ಕರೆಕ್ಟ್ ಮಾಡಿದೀವ? 8 ಟೇಬಲ್ಸ್. 8 4 32, 8 5 40. ಛೇದ ಕಟ್ತಾ ಹೊಡೆದ್ವಿ. ರೈಟ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಿತಿನ್? 4 1 4, 4 6 24 ನಿತಿನ್. 4 6 24. 1 ಬಂದಿದೆ ಕೆಳಗೆ. ಎಕ್ಸ್ ಇದೆ. ಎಕ್ಸ್ 20 ಆಗಬೇಕಂದ್ರೆ 5 ಎಲ್ಲಿ ಹೋಗಬೇಕು? ಮೇಲೆ ಹೋಗಬೇಕು. ಏನು ಉಳಿತದೆ? ಎಕ್ಸ್ = 6 × 5 ಏನು ಬರುತ್ತೆ? ಎಕ್ಸ್ನ ಬೆಲೆ 30 ಬರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಬರ್ತಾಯಿದ್ದೀಯ ಎಲ್ಲರಿಗೂ ಮಾಡಲಿಕ್ಕೆ? ತೇಜು ಮಾಡ್ತಾಯಿದ್ದೀರಾ? ಇಲ್ಲ? ಗುಡ್. ಇದಕ್ಕೆ ಉತ್ತರ ನೋಡಿ. ಎಕ್ಸ್ ಕೆಳಗೆ ಇರಲಿ. ನಾವು ಹಾಗೆ ಕಂಡುಹಿಡಿಯೋಣ. ರಿಯಲಿ ಮಾಡಿರಿ ಶುಭಮ್. ಕೆಲಸ ಕೊಡ್ರಿ. ಎಲ್ಲ ಹಾಗೆ ಹೇಳ್ಬೇಕಂತಿಲ್ಲ. ಓಕೆ. 16 1 16, 16 2 32. ಅಂಶ ಕಟ್ತಾ ಹೊಡೆದ್ವಿ. ಅಂಶ ಛೇದ ಇಲ್ಲಿ ಹೊಡಿಬೇಕು. 2 1 2, 2 2 4, 2 1 2, 21. ಅರೆ ಮೇಲ್ಗಡೆ 1 1. ಎಕ್ಸ್ = 21. ಮುಗಿದ ಕತೆ ಅಷ್ಟೇ. ಅರೆ ಮಾರ್ಯಾರೆ ಏನ್ರಿ ನೀವು? ಎಕ್ಸ್ = 21. ಏನು ಉಳಿದಿದೆ ನಮಗಿವಾಗ? ಹಲೋ, 1/x = 1/21 ಉಳಿದಿದೆ. ಅಂಶ ಸಮ ಅಂದಮೇಲೆ ಛೇದನೂ ಸಮ. ಎಕ್ಸ್ = 21 ಅಷ್ಟೇ. ಶ್ರೀಲಕ್ಷ್ಮಿ ಗುಡ್ ಮಾರ್ನಿಂಗ್. ಸಂಭ್ರಮ್ ಗುಡ್ ನೈಟ್. 16 ಬಂತ? ಓಕೆ. ಎಕ್ಸ್ ಈಗಾಗಲೇ ಮೇಲಿದೆ ವಿದ್ಯಾ. ಎಕ್ಸ್ ಆಲ್ರೆಡಿ ಮೇಲೆ ಕೊಟ್ಟಿದ್ದಾರೆ. ಈಗ ನಾವು ಈ ಛೇದ ಕಟ್ತಾ ಹೊಡಿಬೋದಾ? ಇಲ್ಲ ಅಂಶ ಛೇದನೂ ಕಟ್ತಾ ಹೊಡಿಬೋದಾ? 7 4 28, 7 5 30, 7 5 35. ಸಾರಿ, ಥ್ಯಾಂಕ್ ಯು. ಕರೆಕ್ಟಾ? ಓಕೆ. ಈಗ 5 1 5, 5 4 20. ಎಕ್ಸ್ 20 ಉಳಿಬೇಕು. ಉಳಿಬೇಕಂದ್ರೆ ಈ 4 ಇಲ್ಲಿ ಬರಬೇಕು. 4 4 ಏನು ಬರುತ್ತೆ ರೀ? 16. ಎಕ್ಸ್ನ ಬೆಲೆ ಏನು ಬರುತ್ತೆ? 4ರ ವರ್ಗ. ಎಕ್ಸ್ನ ಬೆಲೆ 16. ಗೊತ್ತಾಯ್ತಾ? ಈ ಥರ ಲೆಕ್ಕ ಕೊಟ್ಟರೆ ಮಾಡಕ್ಕೆ ಬರುತ್ತಾ? ನವೋದಯದಲ್ಲಿ ಈ ಪ್ರಶ್ನೆಗೆ ತಪ್ಪಾದ ಉತ್ತರ ಕೊಡಕ್ಕೆ ಬರುತ್ತಲ್ವಾ? ಚೇತನ್ಜಿ ಕರೋಜಿ 33. ಹೇಗೆ ಮಾಡಿದ್ರಿ? 7 2 14, 7 3 21. ಅಂಶ ಕೊಡಕ್ಕೆ ಕಟ್ತಾ ಹೊಡ್ಬಿಟ್ಟೆ ನಾನು. ಅಂಶ ಕ್ಯಾನ್ಸಲ್. ಅಂಶ ಛೇದ 2 1 2, 2 11 22. ರೈಟ್. ಓ ಮೇಲ್ಗಡೆ ಎಲ್ಲ ಸೇಮ್ ಇರಬೇಕು. ಮೇಲ್ಗಡೆ ಎಲ್ಲ ಒಂದೇ ಥರ ಇರಬೇಕು. ಈಗ ಒಂದೇ ಥರ ಇದೆಯಾ? ಇಲ್ಲೇನು ಬಂದಿದೆ? 1/11 = 3/x. 3 ಎಲ್ಲ ಹೋಗ್ಬೇಕು? ಕೆಳಗೆ ಬರಬೇಕು. ಇಲ್ಲ ಎಕ್ಸ್ ಮೇಲೆ ಹೋಗಬೇಕು. ಎಕ್ಸ್ ಮೇಲೆ ಹೋದ್ರೆ ಏನಾಗುತ್ತೆ? ಹೌದಾ? 11 ಮೇಲೆ ಹೋದ್ರೆ ಏನಾಗುತ್ತೆ? ಎಕ್ಸ್ 1 ಎಕ್ಸ್ 3 11 33. ಈ ಥರನೂ ಮಾಡಬಹುದು. ಆಯಿತಾ? ಸರಿನಾ ಮಕ್ಕಳೇ? ಅರ್ಥ ಆಯ್ತಾ ಮರಿ? ಗೊತ್ತಾಯ್ತೇನಪ್ಪ? ಕನ್ಫ್ಯೂಷನ್ ಪ್ರಾಬ್ಲಮ್ ಇದ್ದರೆ ಕೇಳಿ. ಉತ್ತರ ಹೇಳಿ. ನೀವು ಉತ್ತರ ಹೇಳಿದ್ಮೇಲೆ ನಾನು ಮಾಡ್ತೇನೆ.
25, ಎಕ್ಸ್ನ ಬೆಲೆ 25 ಕ್ಯಾನ್ಸಲ್ ಮಾಡಬೇಕು. 30, 54 ಯಾವ ಥರ ಮಗ್ಗಿಯಲ್ಲಿ ಬರ್ತದಾ? ಓ 9 5 ಅಲ್ಲ 6 5 6 5 30, 6 9 54. ಛೇದ ಕ್ಯಾನ್ಸಲ್ ಮಾಡ್ಬೋದಲ್ವಾ? 9 1 9, 9 5 45. ಕರೆಕ್ಟಾ? ಈ 5 ಮೇಲೆ ಕಳಿಸ್ಬೇಕು. 5 ತೆಗೆದುಬಿಟ್ಟು ಶ್ರೀಲಕ್ಷ್ಮಿ 5 ಮೇಲೆ ಕೊಟ್ಬಿಡ್ತೀನಿ ನಾನು, ಗುಡಿಸ್ಬಿಡ್ತೇನೆ. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 5 × 5 ಏನಂತ ಹೇಳ್ಬೋದು ಅದನ್ನು? 25. ಎಕ್ಸ್ನ ಬೆಲೆ 25 ಅಂತ ಹೇಳ್ಬೋದು. ಸರಿ ಇದೆಯಾ? ಅರ್ಥ ಆಗ್ತಿದೆ ಇದು? ಒಂದೇನು ಪ್ರಶ್ನೆ ನೋಡಿ. ಟ್ರೈಟ್ ಸ್ವಂತ ಮಾಡಬೇಕು. ಎಕ್ಸ್ ಎಲ್ಲಾದರೂ ಇರಲಿ, ಮೊದಲು ಕಡ್ತಾ ಹೊಡೆಯಕ್ಕೆ ಬರ್ತಾ ನೋಡಿ, ಸಿಂಪ್ಲಿಫೈ ಮಾಡೋಕ್ಕೆ ಬರುತ್ತಾ ನೋಡಿ. ಭಗವಂತ ಬಂತ ಉತ್ತರ? ಸರಿಯಾಗಿ ಕೊಡ್ತೀರಾ? ಓಕೆ, ಹೇಗೆ ಮಾಡೋದಪ್ಪ ಇದು? 36 48 ಯಾವ ಮಗ್ಗಿಯಲ್ಲಿ ಬರುತ್ತೆ? 12 3 36, 12 4 48. ಸ್ವಲ್ಪ ದೊಡ್ಡ ಮಗ್ಗಿ ತಗೊಳ್ಳಿ ಆಯಿತಾ? ಒಂದೇ ಸ್ಟೆಪ್ಪಲ್ಲಿ ಮುಗೀತದೆ. ಅಂಶ ಕಟ್ತಾ ಹೊಡಿಬೋದಲ್ವ? 3 1 3, 3 8 24. ಹೌದಾ ಇಲ್ವಾ? ಸೊ ನಾನೇನು ಮಾಡಿಬಿಡ್ತೀನಿ, 8 ತೆಗೆದುಬಿಟ್ಟು ಇಲ್ಲಿ 8 ಹಾಕ್ಬಿಡ್ತೀನಿ ಕೆಳಗಡೆ. ಇಲ್ಲೇನೂ ಇಲ್ಲಾಂದರೆ 1 ಇರ್ತದೆ, ಅಲ್ಲೂ 1 ಇದೆ. ಸೊ ಇದೇನಾಗ್ತದೆ? 1/x = 1/4 8 32. ಅಲ್ಲಿಗೆ ಎಕ್ಸ್ನ ಬೆಲೆ ಏನಂತ ಹೇಳ್ಬೋದು? 32. ಖತಮ್. ಹೇಳ್ಬೋದಾ ಇಲ್ವಾ? ಅರ್ಥ ಆಗಲಿಲ್ವಾ ಯಾರಿಗಾದರೂ? ಸಮಾನ ಭಿನ್ನರಾಶಿಗಳು ಕಣ್ರಿ. ಸರಿ, ನೀವು 2 ಇಂದ ಮಾಡಿರಿ, 3 ಇಂದ ಮಾಡಿರಿ, 4 ಇಂದ ಮಾಡಿರಿ, ಎಲ್ಲ ಅದೇ ಬರ್ತದೆ ಆನ್ಸರ್. ಸ್ಟೆಪ್ಸ್ ಕರೆಕ್ಟ್ ಇರಬೇಕಷ್ಟೇ. ನೆಕ್ಸ್ಟ್ ಕ್ವೆಶನ್. ಆನ್ಸರ್ 12 ಬರ್ತದಾ? ರಿಯಲಿ? 11 3 33, 11 4 44. ಓ ಛೇದ 4 1 4, 4 4 16. ಈ 4ನ್ನ ಮೇಲೆ ಕಳಿಸ್ಬಿಡ್ತೀನಿ. ಎಕ್ಸ್ 20 ಆಯಿತು. 4 3 12 = ಎಕ್ಸ್. ಖತಮ್. ಈಸಿ ಅನ್ಸುತ್ತಾ? ಈ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಿದೆ ಮಕ್ಕಳೇ ಸಮಾನ ಭಿನ್ನರಾಶಿಗಳಲ್ಲಿ. 51 ಚೆಕ್ ಮಾಡೋಣ. 13 2 26, 13 3 39. ಕರೆಕ್ಟ್ ಇದೆಯಾ? 2 1 2, 2 17 34. 2 1 2, 2 1 2 ಶೇಷ 1, 2 7 14. ಕರೆಕ್ಟ್ ಆಯ್ತು. 17 ಬಂತಲ್ವಾ? ಎಕ್ಸ್ ಕೆಳಗಿದೆ, ಮೇಲ್ಗಡೆ ಇರೋದೆಲ್ಲ ಕೆಳಗೆ ತಂದುಬಿಡೋಣ. 17 ತೆಗೆದುಬಿಡೋಣ. 17 ಕೆಳಗೆ ತರೋಣ. ಏನಾಗುತ್ತೆ? 17 3 51 = 1/x. ಎಕ್ಸ್ನ ಬೆಲೆ ಏನು ಬರುತ್ತೆ ಅವಾಗ? 51 ಅಂತ ಹೇಳ್ಬೋದಲ್ವಾ? ಹೆಸರು ಈ ಥರನೂ ಆಲೋಚನೆ ಮಾಡ್ಬೋದು. ಓಕೆ, ಭಿನ್ನರಾಶಿಗಳ ವಿಧಗಳು ನೋಡಿದ್ವಿ ನಾವು ಹಿಂದೆ. ಸಾಕು ಮಕ್ಕಳೇ, ಅದು ನಮ್ಮ ಸಮಾನ ಭಿನ್ನರಾಶಿಗಳ ಮೇಲಿದ್ದಂಥ ಲೆಕ್ಕಗಳು ಅಷ್ಟು ಸಾಕು. ಗೊತ್ತಾಗುತ್ತಲ್ವ? ಅಂಥ ಪ್ರಶ್ನೆಗಳು ಬಂದರೆ ಮಾಡ್ತಿರಲ್ವಾ? ಭಿನ್ನರಾಶಿ ವಿಧಗಳಲ್ಲಿ ನೋಡಿದ್ರಿ, ಸಮ, ವಿಷಮ, ಮಿಶ್ರ. ಮತ್ತು ಅದರಲ್ಲೂ ವಿಷಮನ ಮಿಶ್ರ ಮಾಡೋದು ಗೊತ್ತಾಯಿತು, ಅದ್ರ ಜೊತೆಗೆ ಮಿಶ್ರನ ವಿಷಮ ಮಾಡೋದನ್ನು ಕಲ್ತಿದ್ವಿ. ನಂತರದ ಅವಧಿಯಲ್ಲಿ ನಾವು ಭಿನ್ನರಾಶಿಗಳ ಸಂಕಲನಕ್ಕೆ ಹೋಗಿದ್ವಿ. ನೆನಪಿದೆಯಾ? ಭಿನ್ನರಾಶಿಗಳ ಸಂಕಲನ, ಅದರಲ್ಲೂ ನಾವು ಪೂರ್ಣಾಂಕನ ಏನಂತ ಮಾಡ್ಬೋದು? ಬಿಡಿಸಿ ಬರಿಬೋದು ಅಥವಾ ಕೂಡಿಸಿಯೂ ಬರಿಬೋದು. ಮಿಶ್ರ ಭಿನ್ನರಾಶಿ ಇತ್ತಪ್ಪ ಅಂದರೆ ಒಂದು ನಿಮಿಷ ಐ ಆಮ್ ಸಾರಿ, ಇದು ಭಾರಿ ಕಷ್ಟ ಕಣ್ರಿ, ಶೀತ ಬಂದುಬಿಟ್ರೆ. ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮ ಭಿನ್ನರಾಶಿ ಇತ್ತಂದರೆ ಎರಡನ್ನೂ ಒಟ್ಟಿಗೆ ಕೂಡಿಸ್ಬಿಡ್ಬೋದು. ಅಥವಾ ಒಂದು ಮಿಶ್ರ ಭಿನ್ನರಾಶಿನ ಈ ರೀತಿ ಪೂರ್ಣಾಂಕ ಪ್ಲಸ್ ಸಮ ಭಿನ್ನರಾಶಿಯಾಗಿ ಬಿಡಿಸಿಯೂ ಸಹ ಬರಿಬಹುದು. ಸಾಕಷ್ಟು ಉದಾಹರಣೆಗಳನ್ನು ನಾವು ತಗೊಂಡಿದ್ವಿ ಹಿಂದಿನ ತರಗತಿಯಲ್ಲಿ. ನೆನಪಿದೆ ಈ ಥರದ ಒಂದು ಉದಾಹರಣೆ? ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮ ಭಿನ್ನರಾಶಿ 3 2/5. ಅಥವಾ ಇದೇ ಒಂದು ಮಿಶ್ರ ಭಿನ್ನರಾಶಿನ ನಾವು 3 + 2/5 ಅಂತಲೂ ಸಹ ಬರೆಯಬಹುದು. ಸಂದರ್ಭಕ್ಕೆ ಅನುಸಾರವಾಗಿ ನಾವು ಬಳಸ್ತೀವಿ.
ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಥರ ಬಂತಂದರೆ ಪೂರ್ಣಾಂಕ ಮತ್ತು ಸಮಭಿನ್ನ ರಾಶಿ ಈ ರೀತಿ ಬರಿತೀವಿ. ಕೆಲವರು ಮತ್ತೆ ಈ ಥರ ಬರೆಯೋಕ್ಕೆ ಹೋಗ್ಬಿಟ್ಟಿದೆ. ಮಿಶ್ರ ಭಿನ್ನರಾಶಿಗಳನ್ನು ಈ ರೂಪದಲ್ಲಿ ಬರೆಯೋದಿಲ್ಲ ನಾವು. ಸಾತ್ವಿಕ ನಾವು ಈ ಥರ ಬರೆಯೋದಿಲ್ಲ. ಪೂರ್ಣಾಂಕನ ನಾವು ಈ ಕಡೆನೇ ಇಡ್ತೀವಿ ಯಾವಾಗಲೂ. ಓಕೆ, ಸೊ ಏನಾಗ್ತದೆ, ಇದನ್ನು ಮತ್ತೆ ನಾವು ಬಿಡಿಸಿಯೂ ಸಹ ಬರಿಬೋದು. 7 + 4/9 ಎಂದು. ಅರ್ಥ ಆಯ್ತಾ? ಇದು ಮಾಡಿದ್ವಿ ನಾವು ಹಿಂದಿನ ತರಗತಿಯಲ್ಲಿ. ಸ್ವಲ್ಪ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಶಲ್ವಿ ಇದಕ್ಕೆ ಉತ್ತರ ಏನು ಬರ್ತದೆ? ಏನಂತ ನೋಡಿ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಮಾಡಿಬಿಡ್ತೀವಿ. ಏನಾಗ್ತದೆ? 5 + 3 8. ಉಳಿದಂತಹ ಭಿನ್ನರಾಶಿ ಛೇದಗಳೆಲ್ಲ ಒಂದೇ ಥರ ಇದ್ದಾವೆ. ಅಂಶಗಳನ್ನು ಏನು ಮಾಡ್ತೀವಿ? ನೇರವಾಗಿ ಕೂಡಿಸ್ಬಿಡ್ತೀವಿ. 6/7 ಬರುತ್ತೆ. 2 + 4 6, 7ಕ್ಕೆ 7 ಬರಿತೀವಿ. ಛೇದ ಒಂದೇ ಥರ ಇರ್ತದೆ. ಸೊ ಇಂಚರ ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನರಾಶಿ, ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನರಾಶಿ ಏನಾಗ್ತಮ್ಮ? ಅದೊಂದು ಮಿಶ್ರ ಭಿನ್ನರಾಶಿ ಆಗಿಬಿಡುತ್ತೆ. ಈ ರೀತಿ ಅದೊಂದು ಮಿಶ್ರ ಭಿನ್ನರಾಶಿ ಈ ರೀತಿ ನಾವು ಬರೆದು ಬಿಡ್ತೇವೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಎಲ್ಲರೂ ಚಲೋ ನೋಡಿ, ಇದಕ್ಕೆ ಉತ್ತರ ಏನು ಹೇಳ್ತೀರಿ? ಹೌದಾ? 8 + 2 10 ಪ್ಲಸ್ 5/9 ಪ್ಲಸ್ 7/9 ಏನಾಗುತ್ತೆ ನೋಡಿ? 10 ಪ್ಲಸ್ 5 + 7 5 + 7 12/9. 12/9 ಕನೆಕ್ಟರ್ ಬುಕ್ ತರ್ಬೋದು. 2 ಅಲ್ಲ 3 4 3 3 9. ಇದೆಂತಹ ಭಿನ್ನರಾಶಿ? ಎಂತಹ ಭಿನ್ನರಾಶಿ? ಎಂತಹ ಭಿನ್ನರಾಶಿ? ಎಂತಹ ಭಿನ್ನರಾಶಿ? ಎಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ. ಅಂಶ ಛೇದಕ್ಕಿಂತ ದೊಡ್ಡದಿದೆ. ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಬರಿಬೋದು, ಬರೀಲೇಬೇಕು. 3 × 3 ಶೇಷ 1. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 10 + 1 1/3 ಬಂದಿದೆ. ಸರಿ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 11 1/3ಗೆ 1/3 ಹಾಗೆ ಬರೀರಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಮಕ್ಕಳಿಗೆ? ಗೊತ್ತಾಯ್ತಾ ಇದು? ಇನ್ನೊಂದು ಲೆಕ್ಕ ಮಾಡೋಣವಾ? ನೋಡಿ, ಇದಕ್ಕೇನಾಗ್ತದೆ? ರಿಯಲಿ ಫ್ಯಾಂಟಾಸ್ಟಿಕ್. ಇದಕ್ಕೆ 11 ಉತ್ತರ, ಸರಿಯಾದ ಉತ್ತರ. 11 ಸರಿಯಾದ ಉತ್ತರ. ಗುಡ್. ಸೊ 4 + 6 ಏನಾಗ್ತದೆ? 10. 10 + 3/10 ಪ್ಲಸ್ 7/10. ಇದೇನಾಗ್ತದೆ ಮುಂದೆ? 10 + 10/10. 10/10 ಅಂದರೆ ಏನಾಗ್ತದೆ? ಅದು 1 ಅಥವಾ 10 + 1 ಅಂತ ಬರೆದಂತೆ. ಅದರ ಉತ್ತರ 11. ಮುಂದಿನ ಪ್ರಶ್ನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡೋ ಬಯಸ್ತೀನಿ ನಾನು. ಸ್ವಲ್ಪ ಬದಲಾಯಿಸ್ತೀನಿ ಮುಂದಿನ ಪ್ರಶ್ನೆಯಲ್ಲಿ. ಮುಂದಿನ ಪ್ರಶ್ನೆಯಲ್ಲಿ ಏನು ಬದಲಾಯಿಸೋ ಅವಶ್ಯಕತೆಯೇ ಇಲ್ಲ, ನೀವೇ ಮಾಡಿ. ತಪ್ಪು. ಕರೆಕ್ಟ್ ವೈಷ್ಣವಿ, ವೆರಿ ಗುಡ್. ಏನಾಗ್ತದೆ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 9 + 1 10. 5/12 ಪ್ಲಸ್ 8/12. 10 + 12 ಇರ್ತದೆ. ಅಂಶಗಳನ್ನೇನು ಮಾಡ್ತೀವಿ ನಾವು? ಕೂಡಿಸ್ತೀವಿ. ಕರೆಕ್ಟ್. ಏನಾಗ್ತದೆ ಅದು? 10 + 13/12. 13/12 ಅಂದರೆ ಏನಾಗ್ತದೆ? ಅದು ವಿಷಮ ಭಿನ್ನರಾಶಿ. ಅದನ್ನು ಮಿಶ್ರ ಮಾಡಬೇಕು. 12 × 12 13 12 ಕಳೆದ್ರೆ ಶೇಷ 1. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 10 + 1 11. ಉಳಿದಂಥ ಸಮಭಿನ್ನರಾಶಿ 1/12. ವೈಷ್ಣವಿ, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಗುಡ್, ಥ್ಯಾಂಕ್ ಯು. ವಿದ್ಯಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ. ಸಾರಿ, ಇದು ಪುನರಾವರ್ತನೆ ಆಗ್ಬಿಟ್ಟಿದೆ. ಸ್ವಲ್ಪ ಬದಲಾಯಿಸಬೇಕು ಅಂತಿದ್ದೆ, ತೊಂದರೆ ಇಲ್ಲ, ಮಾಡ್ಬೋದು. ವೆರಿ ಗುಡ್. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 12. ಛೇದ ಒಂದೇ ಥರ ಇದೆ. ಛೇದ 15 ಬರೆದ್ಬಿಡ್ತೀವಿ. ಅಂಶ ಪ್ಲಸ್ ಅಂಶ 2 + 9 11. ಖತಮ್. ಈಸಿ. ಯಾವ ಮಾಸ ಏನೂ ಇಲ್ಲ ಇದರಲ್ಲಿ. ನೇರವಾಗಿ ಮಾಡ್ಬೋದು ಈ ಥರ. ಸ್ಟೆಪ್ ಬೈ ಸ್ಟೆಪ್ ಬೇಕಾ? ಓಕೆ, ಮಾಡಿ. ಓಕೆ, ನಮ್ಮ ಶುಭಮ್ ಅವರು 8 1/15 ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡೋಣ. 6 ಕ್ಷಮಿಸಿ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 4 + 7 3 + 4 7. 15 ಛೇದ. ಅಂಶ ಪ್ಲಸ್ ಅಂಶ
ಓ 7/15, 15 ಒಂದಲೇ 15, ಶೇಷ 2. ಓವರ್ ಕಾನ್ಫಿಡೆನ್ಸ್ ಆಲ್ವೇಸ್ ಕಿಲ್ಸ್. 7 + 1 8, 2/15. 8 2/15 ಸರಿಯಾದ ಉತ್ತರ. 8 1/15 ಅಲ್ಲ, ಅದು 8 2/15. ಸ್ವಲ್ಪ ಕೈಗೆ ಕೆಲಸ ಕೊಡಿ ಶುಭಮ್ ಅವರೇ, ಸ್ವಲ್ಪ ಕೈಗೆ ಕೆಲಸ ಕೊಡಿ. ಜಾಸ್ತಿ ಓವರ್ ಕಾನ್ಫಿಡೆನ್ಸು ತಪ್ಪಾಗುತ್ತೆ. ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ, ಮಾಡಬೇಕು, ಸ್ವಂತ ಮಾಡಬೇಕು. ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ ಕ್ವಶನ್ ಚೇಂಜ್ ಮಾಡ್ತಾಯಿದ್ದೀನಿ. ಕ್ವಶನ್ ಚೇಂಜ್ ಮಾಡಬೇಕು, ಬೇರೆ ಥರನೇ ಚೇಂಜ್ ಮಾಡಬೇಕು. ಡನ್. ಓಕೆ, ಇದು 18 ಕರೆಕ್ಟ್ ಇದೆ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 2 + 6 8 ಪ್ಲಸ್ 14/17 ಪ್ಲಸ್ 18/17. ಇದೇನಾಗ್ತದೆ? 14 + 18. 14 + 18 ಎಷ್ಟು ಬರುತ್ತೆ ಮಕ್ಕಳೇ? 14 + 18 30, 2/17 ಕರೆಕ್ಟ್. ಸೊ 17 ಒಂದೇ 17, ಶೇಷ 32. 17 ಅಂದರೆ ಶೇಷ 15 ಬರುತ್ತೆ. ಕಷ್ಟ ಆದರೆ ಮಾಡಿ. 32ರಲ್ಲಿ 17 ಕಳೀರಿ, ಎಷ್ಟು ಬರುತ್ತೆ? 12 7 5, 2 1, 15 ಶೇಷ ಉಳಿಯುತ್ತೆ. 15 ಶೇಷ ಉಳಿತದೆ, ತೊಂದರೆ ಇಲ್ಲ. ಸೊ ಇದನ್ನೇನಂತ ಓದ್ತೀರಿ? 1 15/17, 8 + 1 15/17. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಎಷ್ಟಾಗ್ತದೆ? 9. ಒಂದು ಸಮಭಿನ್ನ ರಾಶಿ 15/17. ಸರಿ ಆಯ್ತೇನಪ್ಪ? ಸರಿ ಆಯ್ತಾ? ಆಲ್ ಗುಡ್. ಪ್ರತೀಕ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ಜಿ. ಹನ್ನೊಂದು + 8 19. ಛೇದ 19 ಇದೆ. 3 + 14 17. 19 + 10 ನೋಡಿರಿ, ಒಂದು ಪೂರ್ಣಾಂಕ ಒಂದು ಸಮಭಿನ್ನ ರಾಶಿ ಏನಾಗುತ್ತೆ? ಅದೊಂದು ಮಿಶ್ರ ಭಿನ್ನ ರಾಶಿ ಈ ರೀತಿ ಆಗಿಬಿಡ್ತದೆ. 19 17/19. ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್. देखो जी, देखो. ಓಕೆ, 7 + 3 10 ಪ್ಲಸ್ 8/21 ಪ್ಲಸ್ 16/21. 10 + 21, 8 + 16 24. 21 ಒಂದಲೇ 21, ಶೇಷ 3. 3 ಒಂದಲೇ 3, 3 7 21. ಹಲೋ 3 ಒಂದಲೇ 3, 3 7 21. ಅಲ್ಲಿಗೆ 10 + 1 10 + 1 11 1/7. 11 1/7 ಇದಕ್ಕೆ ಸರಿಯಾದ ಉತ್ತರ. 11 1/7. ಮುಂದಿನ ಪ್ರಶ್ನೆ. ಕನಿಷ್ಠ ರೂಪಕ್ಕೆ ತರಬೇಕು, ಎಲ್ಲಿ ಸಾಧ್ಯನೋ ಅಲ್ಲಿ ಕನಿಷ್ಠ ರೂಪಕ್ಕೆ ತರಬೇಕು ಪ್ರಶ್ನೆಗಳನ್ನು. 15 4/20 ಚೆಕ್ ಮಾಡೋಣ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 23. ಓಕೆ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 4 + 10 14 ಪ್ಲಸ್ 23. 9 + 18 27. 23 ಒಂದಲೇ 23, ಶೇಷ 4. 1 4/23. ಸರಿ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಕೂಡಿಸ್ಬಿಡ್ಬೋದು, ಸಮಭಿನ್ನ ರಾಶಿ ಹಾಗೆ ಬರೆಯೋಣ. ನಿಮ್ಮ ಉತ್ತರ ಕರೆಕ್ಟ್ ಇದೆ. 15 4/23 ಸರಿ ಇದೆ ಮಕ್ಕಳೇ. ವಿದ್ಯಾಶ್ರೀ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ಜಿ. ಕೇಶವ, ಏನು ಬರುತ್ತೆ ನೋಡಿ? ಬಂತ್ರ? ಚೆಕ್ ಮಾಡಿ. 7 1/5 ಪಕ್ಕಾ? ರಿಯಲಿ? ಓಕೆ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ
ಒಂದು ನಿಮಿಷ. ಯಾವುದಾದ್ರೂ ವಿಷಮ ಇದೆಯಾ? ವಿಷಮ ಇದೆಯಾ ಇದು? ವಿಷಮನ ಏನು ಮಾಡ್ಕೊಂಬಿಡೋಣ? 5 1 5 ಶೇಷ 2. ಕರೆಕ್ಟಾ? ಓಕೆ. ಈಗ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಏನಾಗುತ್ತೆ? 3 2 5, 5 2 1 7, 5 1 6 ಪ್ಲಸ್ ಛೇದ ಎಲ್ಲ 5 ಇದೆ. 1 + 3 + 2, 1 + 3 + 2 ಏನಾಗುತ್ತೆ? 6 + 6/5. ಮತ್ತೇನಾಯ್ತದು? ಮತ್ತೆ ವಿಷಮ. 5 1 5 ಶೇಷ 1, 6 + 1 7, 1/5. ವಿಷಮ ಮಾಡಲೇ ಇಲ್ಲ. ಸೊ 3 + 2 5, ಛೇದ 5, 1 3 4, 4 7 11. ಸೊ ಇದನ್ನು ವಿಷಮನ ಮಿಶ್ರ ಮಾಡೋಕ್ಕೆ ಹೋಗ್ತೀರಿ. 5 2 10 ಶೇಷ 1, 5 2 7, 1/5. ಖತಮ್. ಓಕೆ, ಡನ್. ನಿಮ್ಮದೇ ಮೆಥಡ್ ಸರಿ. ಮುಂದಿನ ಪ್ರಶ್ನೆ ಹೋಗೋಣ. ಚಾಲೋ ಜಿ. आपका मेथड ठीक है, जैसे आपने किया हम वैसे ही करेंगे. ನೀವು ಹೆಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ತೀವಿ. ಹೇಳ್ರಿ. 7 2/5. ಚಲೋ ಜಿ. 7 2/7. ಓಕೆ. 4 + 1 5, ಛೇದ 7 ಇದೆ. 2 + 9 + 5 ಏನಾಗುತ್ತೆ ರೀ? ಹಾಂ, ಪ್ಲಸ್ 16/7. ವಾಟ್ ಈಸ್ ದಿಸ್? ಇಂಪ್ರಾಪರ್ ಫ್ರ್ಯಾಕ್ಷನ್. ದಿಸ್ ಇಸ್ ಅನ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ 7 2 14 ಶೇಷ 2, 5 + 2 7, 2/7. ಕರೆಕ್ಟ್ ಇದೆ ಉತ್ತರ. ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ಬಂತಂದರೆ ತಪ್ಪು ಮಾತ್ರ ಮಾಡಬಾರ್ದು. ಅರ್ಥ ಆಯ್ತಾ? ನಾವು ನವೋದಯದ ಏನು ಕರಿಕ್ಯುಲಮ್ ಇದೆ, ಸಿಲೆಬಸ್ ಇದೆ, ಅದ್ರ ಪ್ರಕಾರನೇ ಹೋಗ್ತಾ ಇದ್ದೇವೆ. ಸಮಛೇದಗಳ ಮೇಲಿರುವ ಲೆಕ್ಕಗಳನ್ನಷ್ಟೇ ಮಾಡ್ತಾ ಇದ್ದೇವೆ. ಕ್ಯಾ ಕರೆ ಜಿ? 5 + 2 7, ಛೇದ 8 ಇದೆ. 11 3 7, 11 + 3 + 7, 7 + 21/8, 8 2 16 ಶೇಷ 5, 7 + 2 9, 5/8. ಬಂದಿದೆಯಾ ಉತ್ತರ? ಕೃತಾರ್ಥ. ಉತ್ತರ ಬಂದಿದೆಯಪ್ಪ? ಬಂದಿದೆಯಾ? ಬಗ್ಗೆ ಕಲ್ತಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಪ್ರಶ್ನೆ ಬರಿತಾ ಇದ್ದೀರಾ ಎಲ್ಲರೂ? ಪ್ರಶ್ನೆ ಬರಿತಾ ಇದ್ದೀರಾ? ಅಲ್ಲ, ಮೊದಲು ಪ್ರಶ್ನೆ ಬರಿಬೇಕು ನೀವು. ಮೊದಲು ಪ್ರಶ್ನೆ ಬರೆದ ಮೇಲೆ ಉತ್ತರ ಬರೀಲಿಕ್ಕೆ ಸಾಧ್ಯ. ಓಕೆ, ಹೇಗೆ ಮಾಡೋದನ್ನು? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ. 6 + 1 7, 6 + 1 7. ಉಳಿದಂತೆ ಛೇದದಲ್ಲಿ 9 ಅಲ್ಲ. 3 + 4 + 13 ಏನಾಗುತ್ತೆ? 7 + 3 + 4 7, 7 + 13 20. ಮಕ್ಕಳೇ 9 2 18 ಶೇಷ 2. ಇದೊಂದು ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಮಾಡ್ತೀವಿ ನಾವು. ಏನಾಗುತ್ತೆ? 7 + 2 9, 2/9. ಸರಿ ಇದೆಯಾ? 9 2/9. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಸಭಿ ಲೋಗ್? ಚಲೋ ಜಿ. ಪ್ರಶ್ನೆ ಬರೀರಿ. ಮೊದಲು ಪ್ರಶ್ನೆ ಬರ್ಕೊಂಬಿಡಿ ಫಟಾಫಟ್. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು ನೀವು ಸಹ ನಮ್ಮ ಜೊತೆಗೆ ಮಾಡ್ತಾ ಬನ್ನಿ. 7 5/11. ಓಕೆ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 3 + 2 5, ಛೇದ ಎಲ್ಲ 11 ಇದೆ. ಅಂಶಗಳನ್ನೆಲ್ಲ ಕೂಡಿಸ್ಬಿಡ್ಬೋದು. 5 + 14 + 8 ಏನಾಗುತ್ತೆ? 5 + 14 19, 19 + 8 27/11. ಮಕ್ಕಳೇ 11 2 22 ಶೇಷ 5, 5 + 2 7, 5/11. ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಗುಡ್. ಭಗವಂತ, ಮುಂದಿನ ಪ್ರಶ್ನೆ. ತರುಣ್,
ರಿಯಲಿ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 2 + 7 9 4 ಕ್ಷಮಿಸಿ, ಛೇದ ಎಲ್ಲ 12 ಇದೆ. 4 + 17 + 5 ಇದೆ. ಏನಾಗುತ್ತೆ ನೋಡಿ, 9 ಪ್ಲಸ್ 9 ಪ್ಲಸ್ 4 + 17 21, 21 + 5 26/12. 26/12 ಕನಿಷ್ಠ ರೂಪಕ್ಕೆ ತರ್ಬೋದಾ? ಏನಂತ ತರ್ಬೋದು? 2 13 2 6 ಅದು ಸಹ ಅದೇ ಬರ್ತದೆ, ಉತ್ತರ ಅದೇ ಬರ್ತದೆ ನೋಡ್ರಿ. ಆ ಥರ ಮಾಡಬೇಕೇನಮ್ಮ? 9 + 26/12. 12 2 24 ಸರ್, ಶೇಷ 2 ಸರ್. 2 1 2 6. ಸೊ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 9 + 2 11 1/6. ಉತ್ತರ ಏನಮ್ಮ? ಸರಿನಾ? ಸೊ ಇದು ಏನಾಗ್ತದೆ? 2 13 2 6 6 1 6 ಶೇಷ ಕ್ಷಮಿಸಿ 6 2 12 ಶೇಷ 1. 2 1/6 ಬಂತು. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಏನಾಗುತ್ತೆ? 11 1/6. ಇದು ಸಹ ಅದೇ ಬರ್ತದೆ ಕಂದ. 2 ಮೆಥಡಲ್ಲಿ ಅದೇ ಬರ್ತದೆ ಉತ್ತರ. ಕನಿಷ್ಠ ರೂಪಕ್ಕೆ ತಂದು ಮಿಶ್ರ ಭಿನ್ನರಾಶಿ ಮಾಡ್ಬೋದು, ಇಲ್ಲ ಮಿಶ್ರ ಭಿನ್ನರಾಶಿ ಮಾಡಿ ಕನಿಷ್ಠ ರೂಪಕ್ಕೂ ತರಬಹುದು. ಸರಿನಾ? 2 ಉತ್ತರ ಅದೇ ಬರ್ತದೆ ನೋಡಿ. ಹದಿನಾಲ್ಕು. ಓಕೆ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 8 + 4 12 ಪ್ಲಸ್ 14 1/13. ವಾಟ್ ಈಸ್ ಹ್ಯಾಪನಿಂಗ್? ಅದನ್ನೇ ಹೇಳ್ಬಿಟ್ಟಿದ್ದಾನಾ? ಓಕೆ, ಇದು 13 ಬರುತ್ತಲ್ಲ ಛೇದದಲ್ಲಿ. ಸೊ 6 + 3 + 18 27 ಬರುತ್ತೆ. 27/13 ಅಥವಾ 13 2 26 ಶೇಷ 1. ಸೊ 12 2 1/13. 12 + 2 14 1/3. 14 1/13. ಸಾರಿ 13 ನಾಟ್ 3 13. ಮುಂದಿನ ಪ್ರಶ್ನೆ ಗುರುಸ್ವಾಮಿಗಳೇ, ಮುಂದಿನ ಪ್ರಶ್ನೆ ನೋಡಿ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಉತ್ತರ ಹೇಳಿ ಮೊದಲು ನೀವು, ನಾನು ನಂತರ ಲೆಕ್ಕವನ್ನು ಮಾಡ್ತೇನೆ. 16 1/3. 16 1/3. ಓಕೆ. ಸೊ 9 + 5 ಏನಾಗ್ತದೆ? 14 ಆಗ್ತದೆ. ಪ್ಲಸ್ ಚೆಕ್ ಕರೆಕ್ಟ್, ಕನಿಷ್ಠ ರೂಪಕ್ಕೆ ತಾರಮ್ಮ. 5/15 1/3 ಅಂತ ಬರಿಬೋದಾ ಇಲ್ವಾ? ದ್ಯಾಟ್ಸ್ ಇಟ್. ಸೊ 2 + 22 + 11 ಏನಾಗುತ್ತೆ ಮಕ್ಕಳೇ? 24 + 11 35/15. ತಾಯಮ್ಮವ್ರು ಏನು ಮಾಡಿದ್ದಾರೆ ಸರ್? 15 2 30 ಶೇಷ 5 ಸರ್. ಸೊ ಇದು ಏನಾಗುತ್ತೆ ಅಂದರೆ ಸರ್ 14 + 2 16 5/15 ಸರ್. ಮೇಡಮ್ 5/15 ನಾವೇನಂತ ಮಾಡ್ಬೋದು? 5 1 5 5 3 15 1/3 ಆಗುತ್ತೆ ಅಲ್ವಾ ಇದು? ಎಸ್ ಆರ್ ನೋ? ಸೊ ಅದಕ್ಕೆ 14 + 2 16 1/3ಕ್ಕೆ 1/3 ಕನಿಷ್ಠ ರೂಪಕ್ಕೆ ತರಬೇಕು. ಕನಿಷ್ಠ ರೂಪದಲ್ಲೇ ಕೊಟ್ಟಿರ್ತಾರೆ ಉತ್ತರ. ಹಾಗಾಗಿ ಮುಂದಿನ ಪ್ರಶ್ನೆ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 3 + 4 7. 14 ಅಂತ ತಾಳಂಬಿಡಿ. 7 + 19 + 9. 7 + 9 7 + 9 19 26 + 9 35. 14 2 ಒಂದು ನಿಮಿಷ 7 2 14 7 5 35. ಸೊ 7 +
5/2 ಅಂತ ಇದೆ. ಆದರೆ 2 2 4 ಶೇಷ 1. ಕರೆಕ್ಟಾ ಮಕ್ಕಳೇ? 7 + 2 9. 1/2 9.5. 9.5 9.5 9.5 ದಟ್ಸ್ ಇಟ್. 9.5 9 1/2. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಓಕೆ. 6 + 1 7. ಉತ್ತರ ಹೇಳಿ. ಉತ್ತರ ಹೇಳಿ. ಉತ್ತರ ಹೇಳಿ. ಉತ್ತರ 9 ಬರ್ತಾ? ಎಂತ ಮಾರ್ಯಾರೆ? 16 + 10 26 + 8 34. ಓ 17 1 17 17 2 34. ಸೊ 7 + 2 9. ಓ ಉತ್ತರ ಪೂರ್ಣಾಂಕದಲ್ಲೇ ಬಂದ್ಬಿಡ್ತು, ಭಿನ್ನರಾಶಿಲಿ ಬರಲೇ ಇಲ್ಲ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಒಂಬತ್ತು ಮಂತ್ರ ಆಲ್ ಗುಡ್. ಓಕೆ, ಹೇಗೆ ಮಾಡ್ತೀರಿ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 4 + 3 ಏನಾಗ್ತದೆ? 7 ಪ್ಲಸ್ ಎಲ್ಲ 19 ಇದೆ ಛೇದ 21 ಪ್ಲಸ್ 12 ಪ್ಲಸ್ 5 ಏನಾಗುತ್ತೆ ಮಕ್ಕಳೇ? 7 + 21 + 12 33 + 5 38/19. ಅರೆ 19 1 19 19 2 38 7 + 2 7 + 2 9. ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಸೌಮ್ಯ ನಿಮ್ಮ ಉತ್ತರ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಮುಂದಿನ ಪ್ರಶ್ನೆ. ಏಳು ಪ್ಲಸ್ 6 13. 20 ಇದೆ. ಏನೇನು ಕೂಡಿಸ್ಬೇಕು ನಾವು? 13 + 2 + 15 ಇಷ್ಟನ್ನು ಕೂಡಿಸ್ಬೇಕಾಗತ್ತೆ. 13 + 2 15 15 + 15 30/20. 0 0 ಕ್ಯಾನ್ಸಲ್. 0 0 ಕ್ಯಾನ್ಸಲ್. 2 1 2 ಶೇಷ 1. 2 1 2 ಶೇಷ 1. ಸೊ ಏನಾಗ್ತದೆ? 13 + 1 14. 1/2 ಕರೆಕ್ಟ್ ಇದೆ. 14 1/2. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ. ರವಿ, ಮುಂದಿನ ಪ್ರಶ್ನೆ. 10 + 3 13. 16 ಇಲ್ಲಿ ಬರ್ತದೆ. 7 + 9 + 23 13. ಎಷ್ಟಪ್ಪ ಉತ್ತರ? 15 7/16. ಓಕೆ, ಚೆಕ್ ಮಾಡೋಣ. 7 + 9 16. 16 + 23 16 + 23 39/16. ಓಕೆ, 16 2 30 ಶೇಷ 7. 13 + 2 15 7/16. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್, ಗುಡ್. ಮುಂದಿನ ಪ್ರಶ್ನೆ. ಮಕ್ಕಳೇ, ನಿಮಗೊಂದು ಪ್ರಶ್ನೆ ಕೇಳಬೇಕಂತ ಇದ್ದೀನಿ ನಾನು ನಿಮ್ಮ ನಡುವೆ. ಒಂದು ವೇಳೆ ನಿಮಗೆ ಪ್ರಶ್ನೆ ಈ ಥರ ಬಂದರೆ ಏನು ಮಾಡ್ತೀರ? 8 6/7 ಪ್ಲಸ್ 9 4/7. ಏನು ಮಾಡ್ತೀರ ಅದನ್ನು?
ಈ ಲೆಕ್ಕ ಮಾಡ್ತೀವಿ ಹೇಳ್ರಿ ನೋಡೋಣ ಏನು ಬರ್ತದೆ. ಲೆಕ್ಕ ಮಾಡಿ ಹೇಳ್ತೀರಾ? ಏನು ಮಾಡಿದ್ರಿ ಇಲ್ಲಿ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಏನು ಬಂತು? 17 ಪ್ಲಸ್ 6/7 ಪ್ಲಸ್ 4/7 ಕರೆಕ್ಟಾ? ನಂತರ ಏನಾಗ್ತದೆ? ಛೇದ 7 ಇದೆ, 6 ಪ್ಲಸ್ 4 ಮಾಡ್ತೀರಿ, ಏನು ಬರ್ತದೆ? 10. ಇಲ್ಲೇ ಬರ್ದುಬಿಡ್ಲಾ? 10. ಇದೆಂಥ ಭಿನ್ನರಾಶಿ? ವಿಷಮ. 7 × 7 ಶೇಷ 1 3/7. 17 ಪ್ಲಸ್ 1 18 3/7 ಬರುತ್ತಲ್ವಾ? ಗೊತ್ತಾಯ್ತಲ್ವಾ? ಮೆಥಡ್ ಸೇಮ್, ಎಲ್ಲ ಕಡೆ ಮೆಥಡ್ ಸೇಮ್ ಇರುತ್ತೆ. ಪ್ರಶ್ನೆ ಬರೆಯೋದು ಮರಿಬೇಡಿ, ಪ್ರಶ್ನೆ ಬರೆಯೋದು ಮರಿಬೇಡಿ. ಆಲ್ ರೈಟ್ ದೀಕ್ಷಾ. 12 1/3. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 8 + 2 10. 18 ಇದೆ. ಅಂಶಗಳೆಲ್ಲ ಕೂಡಿಸ್ಬೇಕು. 4 + 25 + 13. ಚಿರು ಅಲ್ಲ ರಾಮು 25 + 4 29. 32 + 10 42/18. ಅರೆ 18 ಎರಡಲೇ 36 ಶೇಷ 6. 6 1 6, 6 3 18. ಸೊ 2 1/3 ಬರ್ತದೆ. 10 + 2 12 1/3. ಅರ್ಥ ಆಯ್ತಾ ಮಕ್ಕಳೇ? ಗೊತ್ತಾಗ್ತಿದೆ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ಯುವರಾಜ್, ಮುಂದಿನ ಪ್ರಶ್ನೆ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 1 + 4 5. 21 ಇದೆ. 27 + 5 + 16 ಏನಾಗುತ್ತೆ? 5 ಪ್ಲಸ್ 27 + 5 27 + 5 32. 32 + 16 ಮಾಡೋಕ್ಕೆ ಬರಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಿರಿ, ಕಚ್ಚಾ ಕೆಲಸ ಮಾಡಿಬಿಡ್ರಿ. 7 5 12 6 18 8 ದಶಕ 1 48 ಬರ್ತದೆ. ಕರೆಕ್ಟ್? 48/21. 48 ಮತ್ತು 21 ಎರಡು ಒಂದೇ ಮಗ್ಗಿಯಲ್ಲಿ ಬರುತ್ತಾ? 3 ಮಗ್ಗಿ. ವೆರಿ ಗುಡ್, ವೆರಿ ಗುಡ್. 3 ಎಷ್ಟಲೆ? 3 7 3 16 7 2 14 ಶೇಷ 2. ಸೊ 2 2/7 ಬರ್ತದೆ. 5 + 2 7 2/7. 7 2/7. ಇನ್ನೊಂದು ಸರಿ ಮಾಡಬೇಕಾ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 1 + 4 5. 1 + 4 5. ಛೇದ ಎಲ್ಲ ಒಂದೇ ಥರ ಇದೆ. 21 ಹಾಗೆ ಇಟ್ಟಿವಿ. ಅಂಶ 27 + 5 + 16. 27 + 5 + 16 ಮಾಡಬೇಕೀಗ. ಸೊ 5 ಪ್ಲಸ್ 27 + 5 + 16 ಎಷ್ಟು ಬರುತ್ತೆ? 48/21. ಕರೆಕ್ಟ್? 3 7 21. 3 1 3 ಶೇಷ 1 1 ಪಕ್ಕ 8 ಬಂದರೆ 18. 3 6 18. 16/7 ಆಯಿತು. 16/7 ಎಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಅದನ್ನು ಮಿಶ್ರ ಭಿನ್ನರಾಶಿ ಮಾಡಬೇಕು. 7 2 14. 16ರಲ್ಲಿ 14 ಕಳೆದ್ರೆ ಶೇಷ 2. 2 2/7 ಆಯ್ತು. ಇದು ಮಿಶ್ರ ಭಿನ್ನರಾಶಿ ಆಯಿತು. 2 2/7 ಆಯಿತು. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 5 + 2 7. ಸಮ ಭಿನ್ನರಾಶಿ 2/7. 2/7 ಉತ್ತರ ಬಂತ್ರ? ಬರಲಿಲ್ವಾ? ಮತ್ತೊಂದು ಸರಿ ಮಾಡಬೇಕಾ? ಜೀವಿಕ ಅರ್ಥ ಆಗ್ತಿದೆಯಾ? ಈ ಪ್ರಶ್ನೆ ಮಾಡಿ ನೋಡೋಣ. ಈ ಪ್ರಶ್ನೆ ಮಾಡಿ. ಪ್ರಶ್ನೆ ಬರ್ಕೊಂಬಿಡಿ. ಮೊದಲು ಪ್ರಶ್ನೆ ಬರ್ಕೊಂಬಿಡಿ. 18 1/11. ಪ್ರಶ್ನೆ ಬರೀರಪ್ಪ, ಪ್ರಶ್ನೆ ಬರೀರಿ. ಪ್ರಶ್ನೆ ಬರೆದ್ರೆ ಓಕೆ. ನೋಡಿ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 11 + 5 16.
ಛೇದ ಎಷ್ಟಿದೆ ಎಲ್ಲ ಕಡೆ 22 ಇದೆ. 9, 6, 31 ಇಷ್ಟು ಬರ್ತದೆ. ನಿಮಗೆ ಇಲ್ಲಿ ಕೂಡಿಸೋದು ಕಷ್ಟ ಆಗುತ್ತಂದರೆ ಸೈಡಿಗೆ ಕೂಡಿಸ್ರಿ. 9, 6, 31 ಕೂಡಿಸ್ರಿ. ಏನು ಬರುತ್ತೆ? ಕಚ್ಚಾ ಕೆಲಸ ಮಾಡಬೇಕು. 16 × 1 = 1 46 ಬರ್ತದೆ. ಕರೆಕ್ಟ್? ಸೊ 16 ಪ್ಲಸ್ 46/22 ಎರಡರ ಮಗ್ಗಿಂದ ಕನಿಷ್ಠ ರೂಪಕ್ಕೆ ತರ್ಬೋದಾ? ಹಲೋ, 46/22 ಇದೆಯಲ್ಲ, 2 1 2, 2 1 2, 2 2 4, 2 3 6, 11 2 22, ಶೇಷ 1, 2 1/12 ಬರುತ್ತೆ, 11 ಬರುತ್ತೆ. ಸೊ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 18, 1/11 ಅಥವಾ 18.0909 ಅಂತ ಬರುತ್ತೆ. ಅದಕ್ಕೆ ದಶಮಾಂಶ ರೂಪದಲ್ಲಿ 18.0909. 18 1/11 ಅಂದರೆ ಏನಂತ ಅರ್ಥ? 199/11 ಅಂತ ಅರ್ಥ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದಕ್ಕೆ ಉತ್ತರ ಏನು ಬರುತ್ತಂದರೆ 18.0909 ಬರುತ್ತೆ ದಶಮಾಂಶದಲ್ಲಿ. ಸೊ ಇದನ್ನು ನೀವು ಭಾಗಾಕಾರ ಮಾಡ್ತೀರ ಅನ್ನೋದಾದರೆ 11 1 11, ಶೇಷ 8, 9 ಕೆಳ ಬರುತ್ತೆ, 11 8 88, ಶೇಷ 1, 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ, ಇನ್ನೊಂದು 0 ಕಟ್ತೀರಿ, ಇನ್ನೊಂದು 0 ಕಟ್ತೀರಿ, ಇನ್ನೊಂದು 0 ಕಟ್ತೀರಿ. ಓಕೆ, 11 9 99, ಶೇಷ 1, 0 ಕಟ್ತೀರಿ, ಸಾಕಾಗಲ್ಲ, ಇನ್ನೊಂದು 0 ಕಟ್ತೀರಿ, ಅದಕ್ಕೊಂದು 0 ಕಟ್ತೀರಿ, ಮತ್ತು 11 9 99, ಶೇಷ ಮತ್ತು ಒಂದೇ ಬರುತ್ತೆ. 199 ಕಳೆದ್ರೆ ಇದು ಮುಂದಕ್ಕೆ ಹೋಗ್ತಾ ಇರುತ್ತೆ. 18.0909. ಅದನ್ನು ಮುಂಚೆನೇ ಹೇಳಿದೆ ನಾನು ಅಷ್ಟೇ. ಇದನ್ನು ಕಲಿತೀರಾ, ಮುಂದಿನ ಕ್ಲಾಸಲ್ಲಿ ನೀವು ಕಲಿತೀರಾ. ನೀವು ಡೈರೆಕ್ಟಾಗಿ ಮಾಡೋದು ಹೇಳ್ತೀರಾ, ನೀವು ಡೈರೆಕ್ಟಾಗಿ ಹೇಗೆ ಹೇಳೋದನ್ನು ನೀವು ಕಲಿತೀರಿ. ಓಕೆ, ಇದು ನೋಡಿ ಏನಾಗ್ತದೆ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 2 + 7 9, 25 ಲಾಸ ಮಾಡಿ 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 25 ಲಾಸ ಬರುತ್ತೆ ಮಾಡಿ. 10 13/25. ಓಕೆ, 11 + 19 + 8 ಏನಾಗುತ್ತೆ? 9 + 11 + 19 30, 30 + 8 38/25. ಮಕ್ಕಳು 25 1 25, ಶೇಷ 13. ವೆರಿ ಗುಡ್. ಸೊ ಏನಾಗ್ತದೆ? 10 13/25. ಖುಷಾಲ್, ನಿಮ್ಮ ಉತ್ತರ ಕರೆಕ್ಟ್ ಇದೆ. ನಿಮ್ಮ ಉತ್ತರ ಕರೆಕ್ಟ್ ಇದೆ. ನಿಮ್ಮ ಉತ್ತರ ಕರೆಕ್ಟ್ ಇದೆ. ನಿಮ್ಗೆ ಸ್ವಲ್ಪ ಖುಷಿ ಅನಿಸುತ್ತಾ ನಿಮ್ಮ ನೋಟ್ಸ್ ನೋಡ್ಕೊಂಡ್ರೆ? ನಿಮಗೆ ನಿಮ್ಮ ನೋಟ್ಸ್ ನೋಡ್ರಿ, ನೋಡ್ಸಿರಿ, ಇನ್ನೊಂದು ಸರಿ ನೋಡಿರಿ ಎಲ್ಲರೂ. ಖುಷಿ ಆಗ್ತದ? ನಿಮ್ಮ ನೋಟ್ಸ್ನ ನೋಡಿ ಒಮ್ಮೆ, ಸ್ವಲ್ಪ ಒಂದೆರಡು ಪುಟಗಳನ್ನಷ್ಟೇ. ಪುಸ್ತಕಗಳು ಖಾಲಿ ಆಗ್ತಾ ಇರ್ತವೆ, ಅದು ಬೇರೆ ವಿಷಯ. ಒಂದೆರಡು ಪುಟಗಳು ಹಿಂದೆ ನೋಡಿರಿ. ನಿಮಗೆ ಅನಿಸುತ್ತಾ ಸ್ವಲ್ಪ ದೊಡ್ಡ ದೊಡ್ಡ ಲೆಕ್ಕ ಮಾಡಿದ್ದೀವಿ ನಾವು ಅಂತ? ಅಲ್ಲ, ನೀವೆಲ್ಲ ಈಗೆಲ್ಲ ಡಾಕ್ಟ್ರ್ ಆಗಿಬಿಟ್ಟಿದ್ದೀರಿ. ಅದರಲ್ಲೂ ಯಾರು ನೋಟ್ಬುಕ್ಗಳು ಸುಂದರವಾಗಿ ಕಾಣ್ತಾವಂದರೆ ಯಾರು ಪ್ರಶ್ನೆಗಳಿಗೆ ರೆಡ್ ಇಂಕು, ಉತ್ತರಗಳಿಗೆ ಬ್ಲೂ ಇಂಕ್ ಬಳಸಿರ್ತಾರಲ್ಲ, ಅವ್ರ ನೋಟ್ ಪುಸ್ತಕಗಳು ಭಾಳ ಸುಂದರವಾಗಿ ಕಾಣ್ತಾವೆ. ಎಸ್, ನೋಡೋದಕ್ಕೆ ಎಷ್ಟು ಚೆಂದ ಕಾಣ್ತಾವೆ. ವೆರಿ ನೈಸ್, ವೆರಿ ನೈಸ್. 2 ಇಂಕ್ ಬಳಸ್ತಾರೆ, ಬ್ಲ್ಯಾಕ್ ಇಂಕು ಬ್ಲೂ ಇಂಕು, ಅಥವಾ ರೆಡ್ ಇಂಕು ಬ್ಲೂ ಇಂಕು. ಈ ಥರ ಯಾರು ಬಳಸಿರ್ತಾರೆ ಅವ್ರ ಪುಸ್ತಕಗಳು ಭಾಳ ಚೆಂದ ಕಾಣ್ತಾವೆ. ಎನಿವೇಸ್, ನಿಮಗೆ ಖುಷಿ ಅನಿಸುತ್ತೆ ಇವಾಗ? ಸ್ವಲ್ಪ ಮೇಲೆ ಬಂದಿದ್ದೀವಿ ಅನಿಸುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಮೇಲೆ ಹೋಗೋಣ ಬನ್ನಿ. ಹಾಂ ಬಾಯ್ಸ್, ಇದು ಪ್ರಶ್ನೆ ನಿಮಗೆ. ಎಸ್ ಬಾಯ್ಸ್, ಹೇಳಲ್ವಾ? ಅರೆ ಎಂತ ಈ 2 ಪ್ರಶ್ನೆ ಟೈಮರ್ ಇಲ್ಲ, ಆಮೇಲೆ ಟೈಮರ್ ಇಟ್ಬಿಡ್ತೀವಿ. ಟೈಮರ್ ಕೇವಲ ಒಂದು 15 ಸೆಕೆಂಡ್ಸ್. 18 22/23. ಓಕೆ, ಚೆಕ್ ಮಾಡೋಣ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 12 + 5 13 ಅಲ್ಲ 17 ಪ್ಲಸ್ ಛೇದ 23 ಪೂರ್ಣಾಂಕ ಅಲ್ಲ ಸಾರಿ ಅಂಶ ಎಲ್ಲ ಕೂಡಿಸ್ಬಿಡೋಣ. 3 + 14 + 28 =
ಈಸ್ ಈಕ್ವಲ್ ಟು 17 ಪ್ಲಸ್ ಏನಾಗುತ್ತಿದು ಏನಾಗ್ತದೆ ಮಾರ್ಯಾರೆ ಕೂಡ್ಸಕ್ಕೆ ಬರೋಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಿಬಿಡಿ, ನಾಚ್ಕೊಬಾರ್ದು, ಕಚ್ಚಾ ಕೆಲಸ ಮಾಡಿಬಿಡಬೇಕು. 3 + 4 7, 7 + 8 15 5 ದಶಕ 1 45 ಬರ್ತದೆ ಮಾರ್ಯಾರೆ. 45/23 23 ಒಂದಲೇ 23 ಶೇಷ 22. ಸೊ ಅಲ್ಲಿಗೆ 18 22/23 ಸರಿಯಾದ ಉತ್ತರ. ಗುಡ್. ನೆಕ್ಸ್ಟ್ ಗರ್ಲ್ಸಿಗೂ ಸಹ ಟೈಮರ್ ಇರೋದಿಲ್ಲ, ಅದರ ನಂತರ ಟೈಮರ್ ಇಡ್ತೀವಿ. ಓಕೆ ಬಾಯ್ಸ್ ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರೆ. ಗರ್ಲ್ಸ್ ನೀವು ಹೇಳ್ತೀರಿ, ಬರ್ದಿಲ್ಲ ಅಂದರೆ ಬರೆದು ಬಿಡಿ. ಯಾರ್ಯಾರು ಬಾಯ್ಸ್ ಬರ್ದಿಲ್ಲ? ಬಾಯ್ಸ್ ಯಾರ್ಯಾರು ಬರ್ತಿಲ್ಲ ಬರ್ಕೊಂಡಿದ್ದೀರಾ? ಎಲ್ಲ ಬರೆಯೋದಾಗಿದೆಯಾ? ಫ್ಯಾಂಟಾಸ್ಟಿಕ್. ಗರ್ಲ್ಸ್ ಇದು ನಿಮ್ಮ ಪ್ರಶ್ನೆ, ತಪ್ಪಾಗಿ ಕೊಟ್ಟರೆ ತಪ್ಪೇ. ಪ್ರಶ್ನೆನಾದರೂ ಬರ್ಕೊಳ್ಳಿ. 17 3/27. ಫ್ಯಾಂಟಾಸ್ಟಿಕ್. ಯಾರದು ಹೇಳಿದ್ದು? ಕರೆಕ್ಟ್ ಆನ್ಸರ್. ನಿಮ್ದೊಂದು ಲಾಸ್ ಆಯ್ತಮ್ಮ, ಯಾಕಂದರೆ ಇದನ್ನು ಕನಿಷ್ಠ ರೂಪಕ್ಕೆ ತರಬೇಕು. 3 × 3 3 9 27. ಅಲ್ಲಿಗದು 17 1/9 ಅಂತ ಬರ್ತದೆ, ಅಥವಾ ಅದು 17.1111 ಅಂತ ಬರುತ್ತೆ ದಶಮಾಂಶದಲ್ಲಿ ಬರೆದ್ರೆ. ಅದು ಮುಂದೆ ಹೇಳ್ಕೊಡ್ತೀವಿ, ಇದನ್ನು ಹೇಗೆ ಹೇಳೋದು ಅನ್ನೋದು ನಿಮಗೂ ಹೇಳ್ಕೊಡ್ತೀವಿ, ನಿಮಗೂ ಈ ಟ್ರಿಕ್ ಹೇಳ್ಕೊಡ್ತೀವಿ. ಓಕೆ. ಸೊ ಎನಿವೇಸ್ ಇದನ್ನು ನಾವು ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಏನಾಗುತ್ತಪ್ಪ? 9 + 6 15 ಪ್ಲಸ್ 27 ಛೇದ ಅಂಶಗಳೆಲ್ಲ ಕೂಡಿಸ್ಬೇಕು. 2 + 35 + 20 37 + 20 57. ಕರೆಕ್ಟಾ? 57 / 27. 27 ಎರಡಲೇ ಓಹೋ ಜಾಸ್ತಿ. 27 54 ಶೇಷ 3. ನಮ್ಮ ಗರ್ಲ್ಸ್ ಇಲ್ಲಿವರೆಗೂ ಮಾಡಿದ್ದಾರೆ, ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. 15 + 2 17 ಸರ್, 3/27 ಸರ್. ಬಟ್ ಅವರು ಒಂದು ಮರೆತಿದ್ದೇನಪ್ಪ ಅಂದರೆ 3 × 1 3 3 × 9 27 ಇದನ್ನು ಮಾಡಲಿಲ್ಲ. ಸೊ ಗರ್ಲ್ಸ್ 1 ಪಾಯಿಂಟ್ ಕಡಿಮೆ ಆಗುತ್ತೆ. ಬಾಯ್ಸ್ ನಿಮ್ದು 1 ಪಾಯಿಂಟ್ ಇರೋದು 0 ಪಾಯಿಂಟ್. 15 ಸೆಕೆಂಡ್ಸ್ ಓನ್ಲಿ 15 ಸೆಕೆಂಡ್ಸ್. 20 ಸೆಕೆಂಡ್ ಕೊಡೋಣ ಬಾಯ್ಸ್. ಓಕೆ ಆಯಿತು, 20 ಸೆಕೆಂಡ್. ಓನ್ಲಿ 20 ಸೆಕೆಂಡ್ಸ್. ಆಲ್ ರೈಟ್ ಬಾಯ್ಸ್, ರೆಡಿ ಇದ್ದೀರಿ? ಬಾಯ್ಸ್ ಅಲ್ಲ ಮಲಗ್ತೀರಾ ಹೇಗೆ? ನೋಡೋಣ ಯಾರು ಎಚ್ಚರ ಇದ್ದೀರಿ ಅಂತ. ಟೈಮ್ ಸ್ಟಾರ್ಟ್ ಆಗಿದೆ, ನಿಮ್ಮ ಟೈಮ್ ಈಗಾಗಲೇ ಶುರುವಾಗಿದೆ ಮಕ್ಕಳೇ. 10 ಸೆಕೆಂಡ್ ಆಗಿದೆ, ಕೇವಲ 10 ಸೆಕೆಂಡ್ ಬಾಕಿ ಇದೆ. 17 20 ವೆರಿ ಕ್ಲೋಸ್ ಕಾಲ್. ಅದು ನಿಮಗೆ ಬರ್ತದೆ ನೋಡ್ರಿ. ಅದು 15 + 1 15 + 1 16. ಓಕೆ ಪ್ಲಸ್ 29 ಇದೆ. ಅಂಶಗಳನ್ನೆಲ್ಲ ಕೂಡಿಸ್ಬಿಡೋಣ. 10 + 7 + 33. ಅರೆ ಎಷ್ಟು ಈಸಿ ಇದೆ ಅಲ್ರಿ ಕ್ವಶನ್ ನಿಮಗಿದು. 33 + 7 40. 40ಕ್ಕೂ 10 ಸೇರಿಸಿದ್ರೆ 50. 50 / 29. 29 ಎರಡಲೇನೂ ತಾಣಂಗಿಲ್ಲ. 29 1 29 ಶೇಷ 21 ಅಷ್ಟೇ. ಇನ್ನೇನಿದೆ? 16 + 1 ಪೂರ್ಣಾಂಕ 17 21/29. ಅರೆ ವೆರಿ ಈಸಿ ಕ್ವೆಶನ್. ಸೊ ಬಾಯ್ಸ್ 1 ಪಾಯಿಂಟ್ ಇದೆ, ಗರ್ಲ್ಸ್ 0 ಇದ್ದಾರೆ. ನೋಡೋಣ ಯಾರು ತಪ್ಪು ಮಾಡ್ತಾರೆ ಅವರಷ್ಟೇ, ತಪ್ಪಾದದಷ್ಟೇ. ರಿಸೆಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ರೆಡಿ ಇದ್ದೀರಾ ಗರ್ಲ್ಸ್? ಟೇಕ್ ಇಟ್. ಏಳು 4/11 ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್. ಯಾಕಂದರೆ 6 + 1 ಏನಾಗ್ತದೆ? 7. ಭಿನ್ನರಾಶಿ ಛೇದ 11 ಇದೆ. ಅಂಶಗಳನ್ನೆಲ್ಲ ಕೂಡಿಸ್ಬೇಕು, ಏನಾಗುತ್ತೆ? ನಾನು ಹೇಗೆ ಮಾಡ್ತಿದ್ದೆ ಗೊತ್ತಾ ಮಕ್ಕಳೇ? 6 + 1 7. 11 ಇದೆ. 4 + 7
11 11 ಬೈ 11 ಅಂದರೆ ಏನಾಗುತ್ತದು? ಇದೆಲ್ಲ ಸೇರಿ ಏನಾಗುತ್ತೆ? 1 ಆಗುತ್ತೆ. ಅಲ್ಲಿ 6 + 1 ಇವು +1 8. ಇಲ್ಲಿ 1 4 ಬೈ 11 9 9 4 ಬೈ 11 ಖತಮ್. ನಾನು ಈ ಥರ ಕೊಡಿಸ್ಬಿಡ್ತಿದ್ದೆ, ನಾನು ಕೊಡಿಸೋದಾಗಿದ್ದಿದ್ರೆ. ಇದು 7 ಅಲ್ಲ 9 ಬರುತ್ತೆ ತಾಯಮ್ಮ. ಏನಾಗುತ್ತೆ ನೋಡಿರಿ, 7 + 4 + 7 11 11 + 15 26 ಬೈ 11. 11 2 26 ಶೇಷ 4. 11 2 22 ಶೇಷ 4. 7 + 2 9 4 ಬೈ 11. 9 4 ಬೈ 11. 9 4 ಬೈ 11. ಕರೆಕ್ಟ್ ಇದೆಯಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಓಯ್ 2 ಸೆಕೆಂಡ್ ಅಮ್ಮ, ಏನಾಗಲ್ಲ. ನಿಮ್ಮ ಹತ್ರ ಇನ್ನೂ ಟೈಮ್ ಇತ್ತು, ತಪ್ಪು ಹೇಳಿದ್ರಿ ನೀವು. 10 ಸೆಕೆಂಡ್ ಆಯ್ತಲ್ಲೇ ಅವ್ರದ್ದು. 9 + 4 ಒಂದು ನಿಮಿಷ. ಬಾಯ್ಸ್ 2 ಪಾಯಿಂಟ್ ಇದೆ ಅಲ್ವಾ ಈಗ? ಗುಡ್. ಗರ್ಲ್ಸ್ 0. 9 + 4 13. ಮತ್ತಿಲ್ಲೂ 13 ಇದೆ ಛೇದ. 3 + 18 + 8. ಅವ್ರದ್ದು ಟೀಮ್ ವರ್ಕ್ ಹೆಂಗಿದೆ ನೋಡ್ರಿ. 15 ಒಬ್ರು ಹೇಳ್ತಾರೆ, 3 ಬೈ 13 ಒಬ್ರು ಹೇಳ್ತಾರೆ. ಹಾಂ, ಭಾಳ ಚೆನ್ನಾಗಿದೆ ನಿಮ್ಮ ಟೀಮ್ ವರ್ಕ್. ಎಷ್ಟಾಗ್ತದೆ ಇದು? 18 + 8 26 26 + 3 29 ಬೈ 13. 13 2 26 ಶೇಷ 3. 15 + 2 13 + 2 15. 15 ಒಬ್ಬರು ಹೇಳ್ತಾರೆ, 3 ಬೈ 13 ಒಬ್ಬರು ಹೇಳ್ತಾರೆ. ಹೇಗೋ ಒಂದು ಉತ್ತರನ 20 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್. ಅದು ನಿಮಗೂ ಅನ್ವಯ ಆಗ್ಬಿಡುತ್ತೆ. ಆಮೇಲೆ ಕೇವಲ ಅವರಿಗಷ್ಟೇ ಅಲ್ಲ, ಅದು ನಿಮಗೂ ಅನ್ವಯ ಆಗ್ತದೆ. ಜನಸಂಖ್ಯೆಯನ್ನು ಆಧರಿಸಿ ನೋಡಿದ್ರೆ ನಿಮ್ಮ ಜನಸಂಖ್ಯೆ ಕಡಿಮೆ ಇದೆ. ಓಕೆ, ನೋಡೋಣ ಏನು ಬರ್ತದೆ ನೋಡೋಣ. 7 + 17 22 + 9 + 12 7 + 22 + 9 31 31 + 12 43 ಬೈ 17. 17 34 ಶೇಷ 9. 7 + 2 9 9 ಬೈ 17. ಹೂ ಹೇಳ್ರಿ ತಾಯಮ್ಮ, ತೊಂದರೆ ಇಲ್ಲ. ಅಷ್ಟಾರ ಹೇಳಿದ್ರಲ್ಲ, ಬೇರೆ ಯಾರು ಹೇಳ್ತಾ ಇದ್ದಿಲ್ಲ ಆ ಸಮಯಕ್ಕೆ. ಪ್ರಯತ್ನ ಮಾಡಿದ್ದೀರಿ ನೀವು. ವಾಯ್ಸ್ ರೆಡಿ ಇದ್ದೀರಿ? ನಿಮ್ಮ ಪ್ರಶ್ನೆ ಶುರುವಾಗಿದೆ. ಹನ್ನೊಂದು 17 ಬೈ 19. 11 17 ಬೈ 19. ಫ್ಯಾಂಟಾಸ್ಟಿಕ್. ಇನ್ನು 3 ಸೆಕೆಂಡ್ ಇತ್ತು. ಓಕೆ, 2 + 8 10 ಛೇದ 19 ಇರುತ್ತೆ. 5 + 6 + 25 5 + 6 11 11 + 25 36 36 ಬೈ 19. 19 1 19 ಶೇಷ 17. ವೆರಿ ಗುಡ್. 17 ಅಲ್ಲಿಗೆ ಏನಾಗುತ್ತೆ? 10 + 1 11 17 ಬೈ 19. ಬಾಯ್ಸ್ 3 ಪಾಯಿಂಟ್ ಇದೆ, 3 ಪಾಯಿಂಟ್ಸ್. ಗರ್ಲ್ಸ್ ಆರ್ 0. ಓಕೆ, ರೆಡಿ ಇದ್ದೀರಮ್ಮ? ಈ ಸರಿ ಏನಾದರೂ ರೆಡಿ ಇದ್ದೀರಾ? ಇಲ್ಲ ಅದನ್ನು ಈ ಪಾಯಿಂಟನ್ನು ಅವರಿಗೆ ಕೊಡ್ತೀರಾ? ನೋಡಿರಿ, ಹನ್ನೊಂದು 5 ಬೈ 21. 11 5 ಬೈ 21. ಓಕೆ, ಗುಡ್. ಚೆಕ್ ಮಾಡೋಣ. ಪೂರ್ಣಾಂಕ + ಪೂರ್ಣಾಂಕ 5 + 4 9 21 ಇದೆ. 7 +
29, 36, 36 ಪ್ಲಸ್ 11, 47. 47 ಕರೆಕ್ಟ್. ಆದರೆ ಇದನ್ನು ವಿಷಮ ಇದೆ, ಮಿಶ್ರ ಮಾಡೋಣ. 21 2 42 ಶೇಷ 5 ಕರೆಕ್ಟ್ರಾ? 9 + 2 11, 5/21 ಕರೆಕ್ಟ್ ಇದೆ ಮಕ್ಕಳೇ. ಗುಡ್, ವೆರಿ ಗುಡ್. ಬಾಯ್ಸ್ 3, ಗರ್ಲ್ಸ್ 0. ಬಾಯ್ಸ್ 3, ಗರ್ಲ್ಸ್ 0. ತಪ್ಪಾಗಿದ್ದಷ್ಟೇ ಕೌಂಟ್ ಮಾಡೋದು ನಾವು. ಈಗ ಬಾಯ್ಸ್ ಒಂದು ತಪ್ಪು ಮಾಡಿದ್ರೆ ಅವ್ರು 3ಅಲ್ಲಿ ಒಂದು ಮೈನಸ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಇದು ತಪ್ಪು ಮಾಡೇ ಮಾಡ್ತಾರೆ ಬಾಯ್ಸ್, ಖಂಡಿತ ತಪ್ಪು ಮಾಡ್ತಾರೆ. ಯಾಕಂದರೆ ಭಾಳ ಜನಕ್ಕೆ 23 ಮಗ್ಗಿ ಬರಲ್ಲ. 15, 9/23 ತಪ್ಪಾದ ಉತ್ತರ. ಚೆಕ್ ಮಾಡಿ. 3 + 10 13 ಪ್ಲಸ್ 23 ಇರುತ್ತೆ. 9 + 31 + 14 ಏನಾಗುತ್ತೆ? 13 + 40 + 14 54. 54/23. 23 ಎಷ್ಟಲೇ? 23 2 46 ಶೇಷ 8. 13 + 2 15, 8/23. ಸೊ ನಿಮ್ಮ ಉತ್ತರ ತಪ್ಪಾಗಿದೆ ಬಾಯ್ಸ್. ಸೊ 2 0. ವೆರಿ ಗುಡ್, 2 0. ರೆಡಿ ಇದ್ದೀರಾ? ನೆಕ್ಸ್ಟ್ ಕ್ವೆಶನ್ ಗರ್ಲ್ಸ್. ಎರಡು ಸೆಕೆಂಡ್ ಜಾಸ್ತಿ ಕೊಡ್ತೀನಿ. ಬಟ್ ಲೆಕ್ಕಕ್ಕಿಲ್ಲ, ಸಾರಿ, ಟೈಮ್ ಭಾಳನೇ ಕೊಟ್ಟಿದ್ವಿ. 1 + 5. ಈಗ ಅವ್ರಿಗೆ ಕಡಿಮೆ ಕೊಟ್ಟ ನಿಮಗೂ ಕಡಿಮೆ ಕೊಡ್ತಾನೆ ಅಷ್ಟೇ. ಕರೆಕ್ಟ್ ಆಗ್ಬಿಡ್ತಿಲ್ಲ. 1 + 5 6, 25 ಇರುತ್ತೆ. ಶ್ರೀನಿಧಿ 6 + 8 ಎಷ್ಟಾಗುತ್ತಪ್ಪ ನಿಧಿ? 14ಕ್ಕೆ 33 ಸೇರಿಸಿದ್ರೆ 47. ವೆರಿ ಗುಡ್, 47. 25 ಎಷ್ಟಲೇ? ಶೇಷ 12. ಓಕೆ, 6 + 1 7, 12/25. 7 22/25, 12/25, 22 ಅಲ್ಲ. ಓಕೆ, ಯಾರ 12 ಅಂದ್ರಲ್ಲ 3 ಸರಿ. ಅವನೇ ಸರಿ ಮಾಡ್ತಾ ಇದ್ದಾನಾ? ಓ, ಮಿರಾಕಲ್. ವೈಷ್ಣವಿ, ನಿನ್ನ ಉತ್ತರ ಕರೆಕ್ಟ್ ಇತ್ತಮ್ಮ. ಆಲ್ ರೈಟ್ ಬಾಯ್ಸ್, ರೆಡಿ ಇದ್ದೀರಲ್ಲ? ಬಾಯ್ಸ್ದು 3 ಪಾಯಿಂಟ್ಸು, ಗರ್ಲ್ಸಿನ 0 ಇದೆ. ಈಗ 3-0. 26/27. ತಪ್ಪಾದ ಉತ್ತರ 2/9. ಏನಾಗ್ತದೆ ಈಗ? 2-0. ಸೊ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 12 + 6 18, 27 ಬರುತ್ತೆ. 4 + 37 41 + 19 60. 41 + 19 60. ಸೊ 18 + 60/27. 27 2 54 ಶೇಷ 6. ಕರೆಕ್ಟ್ ಇದೆ. 18 + 2 20, 6/27 ಕರೆಕ್ಟೇ. ಆದರೆ ಕನಿಷ್ಠ ರೂಪಕ್ಕೆ ತರ್ಬೋದಿತ್ತಲ್ವಾ? 26/27ನ್ನ 3 2 6, 3 9 27. ಏನಾಗ್ತದೆ ಇದು? 22/9 ಅಂತ ಹೇಳ್ಬೋದಿತ್ತಾ? ಸೊ ಹಾಗಾಗಿ 26/7ನ್ನ ನಾವು ಸ್ವೀಕರಿಸೋಕ್ಕಾಗಲ್ಲ. ಓಕೆ, ರೆಡಿ ಇದ್ದೀರಪ್ಪ ಬಾಯ್ಸ್? ಓ ಸಾರಿ, ಗರ್ಲ್ಸ್.
ಆಲ್ ರೈಟ್. ಏಳು ಎಂಟು ಬೈ 29. ಸೊ 20 ಇತ್ತು, ಈಗ 30 ಆಗ್ಬೋದು. ನೋಡೋಣ. 2 + 3 5. 29 ಛೇದ 10 + 41 10 + 41 51. 51ಕ್ಕೆ 15 ಸೇರಿಸಿದ್ರೆ 66 ಡಿವೈಡೆಡ್ ಬೈ 29. 29 ಎರಡಲೆ 58. 58ಕ್ಕೆ 8 ಸೇರಿಸಿದ್ರೆ 66. ಹೌದಾ? ಸೊ 5 + 2 7 8 ಬೈ 29. ವೈಷ್ಣವಿ, ನೀವು ಕೊಟ್ಟ ಉತ್ತರ ಕರೆಕ್ಟ್ ಇದೆ. ಹೆದರ್ಬಿಟ್ರೆ ಕರೆಕ್ಟ್ ಇದೆ ನಿಮ್ಮ ಉತ್ತರ. ಸೊ ಬಾಯ್ಸ್ 20 ಕರೆಕ್ಟ್ ಇದೆ. ಬಾಯ್ಸ್ ಇನ್ 2ನೇ ಇರ್ತದೆ. ಈಗ ಈ ಬಾಯ್ಸ್ ತಪ್ಪು ಮಾಡ್ತಾರೆ ಈ ಸರಿ. ನೆಕ್ಸ್ಟ್ ಕ್ವೆಶನ್ ತಪ್ಪು ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್ ತಪ್ಪು ಮಾಡೇ ಮಾಡ್ತಾರೆ. ಯಾಕಂದರೆ 31 ಮಗ್ಗಿ ಅಷ್ಟು ಸುಲಭವಾಗಿ ಬರಲ್ಲ ಅವರಿಗೆ. ಯಾವ ಮಗ್ಗಿ? 30 ಮಗ್ಗಿ ಬಂದರೆ ಅದು ಬರ್ತದಾ? ಸರಿ. 3 ಮಗ್ಗಿ ಬಂದರೆ 18. 8 ಬೈ 31. ಅವ್ನು ಮಾಡೋದು ಬಿಟ್ಟು ಮಾತ್ರ. 11 + 7 18. 18 ಬರೋಕ್ಕೆ ಸಾಧ್ಯವೇ ಇಲ್ಲ. 18 ಬರಲಿಕ್ಕೆ ಸಾಧ್ಯವೇ ಇಲ್ಲ. 18 ಪೂರ್ಣಾಂಕ ಆಗೇ ಬಿಡ್ತಿಲ್ಲಿ. ಉಳಿದದ್ದು 31 ಇದೆ. 26 + 20 46 + 13 59. ವೆರಿ ಗುಡ್. 46 + 13 59. 18 + 59 ಡಿವೈಡೆಡ್ ಬೈ 31. 31 ಒಂದಲೇ 31. ಶೇಷ 28. ಶೇಷ 28 ಕರೆಕ್ಟಾ? ರೈಟ್. ಸೊ 18 + 1 19. 28 ಬೈ 31. ಬೆನ್ಕೇಶ ಅರ್ಥ ಆಯ್ತೇನಪ್ಪ? ಫಾಸ್ಟ್ ಮಾಡ್ದಿದ್ರು ಪರವಾಗಿಲ್ಲ, ಕರೆಕ್ಟ್ ಮಾಡ್ಬೇಕು ನಾವು. 10 20 ಇತ್ತು 10. ಇನ್ನು ಸ್ವಲ್ಪ ಪ್ರಶ್ನೆಗಳಿದ್ದಾವೆ. ಹಾಂ, ಓಕೆ ಗರ್ಲ್ಸ್ ರೆಡಿ ಇದ್ದೀರಿ? ತಗೊಳ್ಳಿ. ಚೆಕ್ ಮಾಡೋಣ. ಥ್ಯಾಂಕ್ ಯು ವೈಷ್ಣವಿ. ಏನು ಬರ್ತದೆ ನೋಡಿ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 4 + 6 10. ಛೇದ 33 ಇದೆ. ಶ್ರೀಲಕ್ಷ್ಮಿ 43 + 16 + 21. ಬರಲಿಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಬೇಕು ಶ್ರೀಲಕ್ಷ್ಮಿ. 43 + 16 + 21. ಕರೆಕ್ಟ್ ತಪ್ಪು ಇಲ್ಲಿ ನೋಡಿ. ಎಲ್ಲ ಕರೆಕ್ಟ್ ತಪ್ಪು ಅನ್ನೋರು ಇಲ್ಲಿ ನೋಡಿ. 6 8 80 ಬರುತ್ತೆ. 80 ಬರುತ್ತೆ. 10 + 80 ಬೈ 33. 33 ಎರಡಲೇ 66. 33 ಎರಡಲೇ 66. ಶೇಷ 14. ಶೇಷ 14. 10 + 2 12. 14 ಬೈ 33. ಫ್ಯಾಂಟಾಸ್ಟಿಕ್ ವೈಷ್ಣವಿ. ಲಾಸ್ಟ್ ಸೆಕೆಂಡಲ್ಲಿ ಉತ್ತರ ಕೊಟ್ಟರಿ. ನಿಮ್ಮ ಪಾಯಿಂಟನ್ನು ನೀವು ಉಳಿಸ್ಕೊಂಡಿದ್ದೀರಿ. 10 ಫ್ಯಾಂಟಾಸ್ಟಿಕ್. ಇದೆ ಅದೇ ಹೇಳ್ತಿರೋದು ನಾನು. ಈಗೇನು ನೀವು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ 20 ಆಗಿಬಿಡ್ತಿತ್ತು. ಹಾಂ, ಈಗ ತಪ್ಪು ಮಾಡಿದ್ರೆ 0 ಆಗುತ್ತೆ. ತಪ್ಪು ಮಾಡಿದಷ್ಟೇ ಹಿಡಿಯೋದು ನಾವು. ಅವ್ರು ತಪ್ಪು ಮಾಡಿದ್ರೆ ನಿಮಗೊಂದು ಪಾಯಿಂಟ್ ಬರುತ್ತದೆ. ಸರ್ ಈಗ 1 ಇದೆ ಅವರಿಗೆ. 1 ಪಾಯಿಂಟ್ ಮೈನಸ್ ಮಾಡ್ತೀವಿ ನಾವು ಅವರಿಗೆ ತಪ್ಪು ಮಾಡಿದ್ರೆ. ಅರ್ಥ ಆಯ್ತಾ? ಸೊ ಬಾಯ್ಸ್ ರೆಡಿ ಇದ್ದೀರಾ ತಪ್ಪು ಮಾಡಲಿಕ್ಕೆ? ರೆಡಿ ಇಲ್ವಾ? ರೆಡಿ ಇಲ್ಲ ಅಂದರೆ ಮತ್ತೆ ಪ್ರಶ್ನೆ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಒಟ್ಟಾರೆ ರೆಡಿ ಇದ್ದೀರಾ? ಓಕೆ, ತಪ್ಪು ಮಾಡಿ. ರೆಡಿ ಇದ್ದೀರಿ? ಶ್ರೀನಿಧಿ 35 ಮಕ್ಕಿ ಬರ್ತಾವ. ಕೃತಾರ್ಥ ಯಾರಿಗೆ ಹೇಳ್ಕೊಡ್ಬೇಡಪ್ಪ.
18 17/35. ರಾಂಗ್ ಆನ್ಸರ್. 9 + 8 17. ಹಲೋ, ರೈಟ್ ರಾಂಗ್ ಎಲ್ಲ ಇಲ್ಲಿ ನೋಡಿ. 19 + 5 + 27. ಮಾಡೋದಾಗಲ್ಲ ಅಂದರೆ ಕಚ್ಚೆ ಕೆಲಸ ಮಾಡಬೇಕು. 19 5 27 ಇದನ್ನೆಲ್ಲ ಕೂಡಿಸ್ಬೇಕು. 12 + 9 21 ದಶಕ 2 5 51 ಬರ್ತದೆ. ಕರೆಕ್ಟಾ? ಸರಿ. 19 + 51/35 35 ಒಂದಲೇ 35 ಒಂದಲೇ 35. ಇದು ಓಕೆ, ಇದು 17. ಸರಿ 35 ಒಂದಲೇ 35. ಶೇಷ 16. ವೆರಿ ಗುಡ್. ಶೇಷ 16. ಕರೆಕ್ಟ್. 17 + 1 18 16/35. ಒಂದು ಜಾಸ್ತಿ ಆಗಿಬಿಟ್ರಿ ಶುಭಮ್. ಸೊ 0 ಈಕ್ವಲ್ ಆಗಿದ್ದೀರಿ. ವೆರಿ ಗುಡ್. ಸೊ ಬಾಯ್ಸ್ ಎಷ್ಟು ತಪ್ಪು ಮಾಡಿದಾರೋ ಗರ್ಲ್ಸು ಅಷ್ಟೇ ತಪ್ಪು ಮಾಡಿದ್ದಾರೆ. ಸೊ ಹಾಗಾಗಿ ಇಬ್ಬರು ಈಕ್ವಲ್ ಆಗಿದ್ದಾರೆ. ಈ ಕೊನೆಯ ಕೆಲವು ಪ್ರಶ್ನೆಗಳಿದ್ದಾವೆ. 8 ಪ್ರಶ್ನೆಗಳಲ್ಲಿ ಯಾರು ಹೆಚ್ಚು ತಪ್ಪು ಮಾಡ್ತಾರೋ ಅವರು ಸೋತಂತೆ. ರೆಡಿ ಇದ್ದೀರಿ ಬಾಯ್ಸ್? ಅಲ್ಲ, ಯಾರಿದಿರೋದು? ಓ, ಗರ್ಲ್ಸ್ ತಗೊಳ್ರಮ್ಮ. ಓ, ಅದು 20 ಸೆಕೆಂಡ್ ಎಷ್ಟು ಚೆಂದ ಐತೆ ನೋಡ್ರಿ. ಅದು ಟೈಮ್ 1-2 ಸೆಕೆಂಡ್ ಇದ್ದಾಗಲೇ ಆನ್ಸರ್ ಬಂದ್ಬಿಡ್ತದೆ. ಅದು 15 ಸೆಕೆಂಡ್ ಇದ್ದಿದ್ರೆ ಭಾಳ ಬಿಕ್ಕಟ್ಟಾಗ್ಬಿಡೋದು. ಪಾಪ ನೀವು ಹೇಳ್ತೀರಾ ಆನ್ಸರು? ಅಲ್ಲ, ನೀನು ಹೇಳ್ತೀನಿ ಅಂದ್ರೆ 15 ಸೆಕೆಂಡಿಗೆ ಹಾಕ್ತೀನಪ್ಪ ನಾನು. ನೀನು ಆನ್ಸರ್ ಹೇಳ್ತೀನಿ ಅಂದ್ರೆ ಹಾಕೇ ಬಿಡ್ತಾನೆ. 15 ಯಾಕೆ 10 ಹಾಕ್ತಾನೆ. 2 + 5 ಹಲೋ 7 37 ಇಟ್ಬಿಡೋಣ. 11 + 16 + 48. ಕಷ್ಟ ಆಗುತ್ತೆ ಕೂಡಿಸೋದು ಅಂದರೆ. ಕಚ್ಚಾ ಕೆಲಸ ಮಾಡಬೇಕು. 11 16 48 ಕೂಡಿಸಿ ನೋಡಿ ಎಷ್ಟು ಬರುತ್ತೆ. 7 + 8 15 ದಶಕ 1 3 7 3 4 7 75/37. 37 2 74. ಶೇಷ 1 ಅಷ್ಟೇ ರೀ. 9 2 9 7 7 2 9 1/30. ಓ 1-0. 1-0. ತಪ್ಪಾಗಿದೆ. ಬಾಯ್ಸ್ ರೆಡಿ ಇದ್ದೀರಿ? ಈಗ ಬಾಯ್ಸ್ ತಪ್ಪು ಮಾಡಲ್ಲ. ಆಯ್ತು, ಶಾಂತರಾಗಿರ್ರಿ. ನೋಡೋಣ. ಚಂದನ್ ಉತ್ತರ ಬಂತ? ಅಲ್ಲ, ಪುಳಿಯೋಗರೆ ಅದೆಲ್ಲ ತಪ್ಪು. ಕರೆಕ್ಟ್ ಆನ್ಸರ್. 14 + 1 15. ಪೂರ್ಣಾಂಕ ಆಯಿತು. 39 ಬರೆದ್ಬಿಡೋಣ. 7 + 52 + 30. ಕಷ್ಟ ಆಯ್ತಂದರೆ ಚಂದನ್ ಪುಳಿಯೋಗರೆ ನೋಡ್ತಾ ಇದ್ದೀರಾ? 9 8 89. ಲೆಕ್ಕ ಮಾಡ್ತಾಯಿದ್ದೆ. ಪುಳಿಯೋಗರೆ 15 + 89/39. 39 2 78. ಶೇಷ 11. 17 11/39. ಅಯ್ಯೋ ದೇವ್ರೆ. ನೆಕ್ಸ್ಟ್ ಕ್ವಶನ್. ಉಳ್ಳಾಗಡ್ಡಿ. ನೆಕ್ಸ್ಟ್ ಕ್ವಶನ್. ಈಗ ಗರ್ಲ್ಸಿಗಿರೋದೀಗ
ಗರ್ಲ್ಸ್ ಇಂದಕ್ಕಿರೋದು. ಹದಿನೆಂಟು 40/41. 8 + 9 17 ಪ್ಲಸ್ 45 ಪ್ಲಸ್ 12 ಪ್ಲಸ್ 24. ಸೊ 45 ಪ್ಲಸ್ 12 ಪ್ಲಸ್ 24 ಏನಾಗುತ್ತೆ ನೋಡಿ? 81. ಥ್ಯಾಂಕ್ ಯು ಕುಶಾಲ್, ಕರೆಕ್ಟ್ ಇದ್ದೀನಪ್ಪ, ನಿನ್ನ ನಂಬ್ತಾ ಇದ್ದೀನಿ ನಾನು. 81 ಬೈ 41. 41 ಒಂದಲೇ 41, ಶೇಷ 40. ಕರೆಕ್ಟ್, ಶೇಷ 40 ಬರುತ್ತೆ. ಸೊ 18 40/41. ನೆಕ್ಸ್ಟ್ ಕ್ವಶನ್ ಪಕ್ಕಾ ಬಾಯ್ಸ್ ತಪ್ಪು ಮಾಡ್ತಾರೆ. ವೆರಿ ಗುಡ್. 2 0 ಅಲ್ಲ 1 0 2 0 ಮತ್ತೆ. ರೈಟ್ 2 0 ಕರೆಕ್ಟ್. ಬಾಯ್ಸ್ ರೆಡಿ ಇದ್ದೀರಾ? ಈಗ ಬಾಯ್ಸಿನ ತಪ್ಪ ಹಾಗೆ ಆಗುತ್ತೆ. ಏನೋ ಈಗ ಒಗ್ಗರಣೆ ಹಾಕಿದ್ದಾರೆ ಅಷ್ಟೇ. 22 35/43 ಏನಾಗ್ತದೆ? 6 + 15 21 43. 13 + 9 + 56. 13 + 9 + 56. 9 9 18 78 ಬರುತ್ತೆ. 21 + 78/43. 78/43. ಓಹೋ 43 ಒಂದಲೇ 43, ಶೇಷ 35. ಓಕೆ 21 + 1 22, 35/43. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ರೆಡಿ ಇದ್ದೀರಾ? ಸೊ 2-0, ಸ್ಟಿಲ್ 2-0 ರೈಟ್? 2-0 ಫ್ಯಾಂಟಾಸ್ಟಿಕ್. ಕೊನೆಯ 4 ಪ್ರಶ್ನೆಗಳಿದ್ದಾವೆ. ಗರ್ಲ್ಸ್ ಟೇಕ್ ಇಟ್. Last 4 questions. ಬಾಯ್ಸ್ ಏನಪ್ಪ? ಎಷ್ಟು? ಓಕೆ, ಚೆಕ್ ಮಾಡೋಣ. ಸೊ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 7 47 ಇದೆ. ಸ್ವಲ್ಪ ದೊಡ್ಡ ಸಂಖ್ಯೆಗಳು ಬರ್ತಾ ಇದಾವಲ್ವಾ? ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗ್ತಾ ಇದೆ, ಸ್ವಲ್ಪ ಅರ್ಥ ಆಗ್ತದೆ. 9 2 11 8 2 10. ರಾಮ್ಪ್ರಿಯಂಶು 47 2 94, ಶೇಷ 7. ಫ್ಯಾಂಟಾಸ್ಟಿಕ್. 7 + 2 9 9/7/47. ಹಾಂ ನೋ ಬಾಯ್ಸ್ ರೆಡಿ ಇದ್ದೀರಿ? ಅಲ್ಲ ಬಾಯ್ಸಿಗೂ ಅಷ್ಟೇ ಇದೆಯಲ್ಲ ಕಂದ. ಬಾಯ್ಸ್ ರೆಡಿ? ಓಕೆ 3-0 ಕರೆಕ್ಟ್. 3-0 ನಿಮ್ಮ ಉತ್ತರ ಕರೆಕ್ಟ್ ಇದೆ. ಹದಿನೆಂಟು 10/49. ಹೋ ರಿಸೆಟ್. ಚೆಕ್ ಮಾಡೋಣ. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 16 49 ಇದೆ. ಸೊ
6 ಪ್ಲಸ್ 38 ಪ್ಲಸ್ 64 ಎಲ್ಲವನ್ನು ಕೂಡಿಸ್ಬೇಕು. ಕೂಡ್ಸಕ್ಕೆ ಬರಲ್ಲ ಅಂದರೆ ಸೈಡಿಗೆ ಕೂಡಿಸ್ರಿ, ಸೈಡಿಗೆ ಕೂಡಿಸ್ಬಿಟ್ರಿ ಎಷ್ಟಾಗುತ್ತೆ ನೋಡಿರಿ. 12 18 10 108 ಬರುತ್ತೆ. 16 ಪ್ಲಸ್ 108 ಬೈ 49 49 98 ಶೇಷ 10. 16 ಪ್ಲಸ್ 2 18 10 ಬೈ 49. ಐವತ್ತೊಂದು ಬರುತ್ತೆ ಛೇದದಲ್ಲಿ. 51 ಬರ್ತದೆ. ರೆಡಿ ಇದೀನಾ ಗರ್ಲ್ಸ್? ರೆಡಿ? ಕೃತಾರ್ಥ? ಹದಿನೆಂಟು 50 ಬೈ ಫ್ಯಾಂಟಾಸ್ಟಿಕ್ ಬಾಯ್ಸ್, ಫ್ಯಾಂಟಾಸ್ಟಿಕ್. 7 ಪ್ಲಸ್ 10 17. ಶ್ರೀಲಕ್ಷ್ಮಿ 17 ಛೇದ. ಶ್ರೀಲಕ್ಷ್ಮಿ ಛೇದ 51 ಇದೆ. ಶ್ರೀಲಕ್ಷ್ಮಿ 51 ಇದೆ. 8 ಪ್ಲಸ್ 68 ಪ್ಲಸ್ 25. ಶ್ರೀಲಕ್ಷ್ಮಿ 8 ಪ್ಲಸ್ 68 ಪ್ಲಸ್ 25. ಕಚ್ಚಾ ಕೆಲಸ ಮಾಡಬೇಕಮ್ಮ ಶ್ರೀಲಕ್ಷ್ಮಿ. 16 ಪ್ಲಸ್ 5 21 ಒಂದು ದಶಕ 2. ಶ್ರೀಲಕ್ಷ್ಮಿ ಅಯ್ಯೋ ಇದ್ಯಾರದು ತ್ರಿಷಿಕ 10 101 ಆಗ್ತದೆ. ಓಕೆ, ಸೊ ಏನಾಗ್ತದೆ? 17 ಪ್ಲಸ್ 101 ಬೈ 51. 51 ಒಂದಲೇ 51 ಶೇಷ 50. ಕರೆಕ್ಟ್. ಸೊ 18 50 ಬೈ 51. ಸೊ ಬಾಯ್ಸಿಂದು ಆಯಿತು, ಗರ್ಲ್ಸಿಂದು ಆಯಿತು. ಬಾಯ್ಸ್ ಗೆದ್ದಿದ್ದಾರೆ. ಈಗ ಬಾಯ್ಸ್ ಗೆದ್ದುಬಿಟ್ಟಿದ್ದಾರೆ. ದೇ ಆರ್ ದ ವಿನ್ನರ್ಸ್. ಲಾಸ್ಟ್ ಒಂದು ಕ್ವೆಶನ್ ಇದೆ. ಐ ಆಮ್ ಗೋಯಿಂಗ್ ಟು ಕೀಪ್ ದಟ್ ಆ್ಯಸ್ ಅನ್ ಓಪನ್ ಕ್ವೆಶನ್ ಫಾರ್ ಆಲ್ ಆಫ್ ಯು. ಆದರೆ ಈ ಸಾರಿ ಬಾಯ್ಸ್ ಮೊದಲು ಹೇಳಿದ್ರೆ ಕಂಪ್ಲೀಟ್ಲಿ ಬಾಯ್ಸ್ ಗೆದ್ದಂತೆ. ಒಂದು ವೇಳೆ ಗರ್ಲ್ಸ್ ಹೇಳಿಬಿಟ್ರೆ ಗರ್ಲ್ಸ್ ಗೆದ್ದಂತೆ. ಯಾರು ಹೇಳಿಲ್ಲ ಅಂದರೆ ನಾನೇ ಗೆದ್ದಂತೆ. ರೆಡಿ ಇದ್ದೀರಾ? ಲಾಸ್ಟ್ ಕ್ವೆಶನ್. 20 ಸೆಕೆಂಡ್ಸ್ ಸೇಮ್ ಟೈಮ್. ಆ ಟೈಮ್ ಒಳಗೆ ಹೇಳಬೇಕು. ರೆಡಿ? 1 2 3 ಸ್ಟಾರ್ಟ್. ಬಾಯ್ಸ್ ಹೇಳ್ಬಿಟ್ರು. ಹಾಂ, ಫ್ಯಾಂಟಾಸ್ಟಿಕ್. ಚೆಕ್ ಮಾಡೋಣ. 16 ಪ್ಲಸ್ 2 ಏನಾಗುತ್ತೆ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 18 ಛೇದ 53 ಇದೆ. ಸರಿ. 23 ಪ್ಲಸ್ 14 ಪ್ಲಸ್ 72. ಕೂಡ್ಸಕ್ಕೆ ಬರಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಬೇಕು. 7 7 3 10 107 ಬರುತ್ತೆ. ಫ್ಯಾಂಟಾಸ್ಟಿಕ್. ಸೊ 18 ಪ್ಲಸ್ 107 ಬೈ 53. 53 2 106 ಶೇಷ 1. 18 2 20 1 ಬೈ 53. ಕುಶಾಲ್ಟಿ. ಫ್ಯಾಂಟಾಸ್ಟಿಕ್ ಬಾಯ್ಸ್. ಇವತ್ತಿನ ದಿನ ನಿಮ್ಮ ದಿನ. ಸೊ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಸಾಕಷ್ಟು ಮಾಡಿದ್ದೀವಿ ಲೆಕ್ಕಗಳನ್ನ. ನಿಮಗೇನು ಅನಿಸುತ್ತೆ? ಕಲ್ತಿದ್ದೀವಿ ಅಂತ ಅನಿಸುತ್ತೆ? ಕಾನ್ಫಿಡೆನ್ಸ್ ಇದೆಯಾ? ಫ್ಯಾಂಟಾಸ್ಟಿಕ್. ಇದರ ನಂತರದ ತರಗತಿಯಲ್ಲಿ ಭಿನ್ನರಾಶಿಗಳ ವ್ಯವಕಲನ ನಾವು ನೋಡ್ತೇವೆ. ಅದಾದಮೇಲೆ ಭಿನ್ನರಾಶಿಯಲ್ಲಿ ಕೆಲವೊಂದು ಗೊತ್ತಿರದ ಮೌಲ್ಯದ ಲೆಕ್ಕಗಳನ್ನು ಸಹ ನಾವು ಮಾಡ್ತೀವಿ. ಎಷ್ಟು ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಡಿ, ಇದು ಈಸಿ ಪೀಸಿ ಕ್ಲಾಸಸ್.